ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ಓದ್ತೀನಿ, ರೆಸ್ಪಾಂಡ್ ಕೂಡ ಮಾಡ್ತೀನಿ, ಅದು ನಿಮಗೂ ಗೊತ್ತು. ಸೊ ಗೈಸ್, ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾರು ನಿಮ್ ಕಡೆ ಬರ್ತಾ ಇದ್ದಾರೆ, ಹೂ ಇಸ್ ಕಮಿಂಗ್ ಟುವರ್ಡ್ಸ್ ಯು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಾವು. ಅಂಡ್ ಆಲ್ರೆಡಿ ಏನೆಲ್ಲ ಕ್ವೆಶನ್ಸ್ ನಾನು ಇನ್ಕ್ಲೂಡ್ ಮಾಡಬೇಕು ಎಲ್ಲ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ. ಸೊ ಮೇನ್ ಆಗಿ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಪರ್ಸನ್ ಬರ್ತಾ ಇದ್ದಾರೆ, ಅವರ ಪರ್ಸನಾಲಿಟಿ ಏನು, ಅಂಡ್ ಅವ್ರನ್ನ ನೀವು ಹೆಂಗೆ ರೆಕಗ್ನೈಸ್ ಮಾಡ್ತೀರಾ, ಯಾವ ಒಂದು ಜಾಗದಲ್ಲಿ ನೀವು ಮೀಟ್ ಆಗ್ತೀರಾ, ಅಂಡ್ ಅವರೇ ಅಪ್ರೋಚ್ ಮಾಡ್ತಾರಾ, ನೀವು ಅಪ್ರೋಚ್ ಮಾಡ್ತೀರಾ, ಅಂಡ್ ಅವ್ರ ಇಂಟೆನ್ಷನ್ ಏನಾಗಿರುತ್ತೆ ಅಂದ್ರೆ ಅವ್ರು ನಿಮ್ಮ ಲೈಫಲ್ಲಿ ಒಂದು ಸೀರಿಯಸ್ ರಿಲೇಶನ್ಶಿಪ್ ತಲೆಯಲ್ಲಿ ಇಟ್ಕೊಂಡು ಬರ್ತಾರಾ, ಅಥವಾ ಸಮಥಿಂಗ್ ಏನೋ ಕ್ಯಾಶುವಲ್ ರಿಲೇಶನ್ಶಿಪ್ ನ ತಲೆಯಲ್ಲಿ ಇಟ್ಕೊಂಡು ಬರ್ತಾರಾ, ಅಥವಾ ನಿಮಗೆ ಅಡ್ವೈಸ್ ಏನ್ ಬೇಕಾಗಿದೆ ಇವಾಗ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಆಬ್ವಿಯಸ್ ನಿಮಗೆ 2 ಆಪ್ಷನ್ ಇರುತ್ತೆ ಅಂಡ್ 2 ಆಪ್ಷನ್ ನಾನು ಇದರಲ್ಲಿ ರ್ಯಾಂಡಮ್ ಮೆಸೇಜಸ್ ನ ಪುಲ್ ಮಾಡ್ತಾ ಬರ್ತೀನಿ. ನಿಮ್ಮ ಪರ್ಸನಾಲಿಟಿಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ತಡ ಮಾಡೋದ್ ಬೇಡ, ಲೆಟ್ಸ್ ಸಿ. ಫಸ್ಟ್ ಆಪ್ಷನ್ ಅವ್ರಿಗೆ ನಿಮ್ಮ ಪರ್ಸನಾಲಿಟಿ ಬಗ್ಗೆ 3 ಕಾರ್ಡ್ಸ್ ತೆಗಿತೀನಿ. ಆಪ್ಷನ್ 2 ಅವರಿಗೆ ನಿಮ್ಮ ಪರ್ಸನಾಲಿಟಿ ಬಗ್ಗೆ 3 ಕಾರ್ಡ್ಸ್ ತೆಗಿತೀನಿ. ಸೊ ಹಾಗೆ ನೀವು ಆಪ್ಷನ್ಸ್ ನ ಚೂಸ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಆಪ್ಷನ್ ಅವ್ರಿಗೆ ಗೈಸ್, ಓಕೆ, ಇನ್ ಕೇಸ್ ನೀವೇನಾದ್ರೂ ಬೆಳಗ್ಗೆ ಬೇಗ ಹೇಳೋ ಪರ್ಸನ್, ಅಥವಾ ಲೈಕ್ ತುಂಬಾ ಹೊತ್ತು ಮಲ್ಗೋದಕ್ಕೆ ಇಷ್ಟ ಇಲ್ಲ, ಇಫ್ ಪಾಸಿಬಲ್ ಎದ್ದಿರ್ತೀರಾ, ಇನ್ ಕೇಸ್ ಲೇಸಿನೆಸ್ ಅನ್ನೋದು ತುಂಬಾನೇ ಕಡಿಮೆ, ಈ ತರ ಪರ್ಸನ್ ನೀವಾದ್ರೆ ಎಸ್, ಫಸ್ಟ್ ಗ್ರೂಪ್ ನ ನೀವು ಚೂಸ್ ಮಾಡ್ಬೋದು. ಅಂದ್ರೆ ಯಾವಾಗ್ಲೂ ಅಲರ್ಟ್ ಆಗಿರ್ತೀರಾ, ಯಾವಾಗ್ಲೂ ಕಾನ್ಶಿಯಸ್ ಅಲ್ಲಿ ಇರ್ತೀರಾ. ಇವಾಗ ಒಬ್ಬೊಬ್ರು ಇರ್ತಾರೆ ಡೇ ಡ್ರೀಮಿಂಗ್ ಮಾಡೋರು, ಏನೋ ಮಾತಾಡ್ತಾ ಅವ್ರದ್ದೇ ಝೋನ್ ಔಟ್ ಆಗ್ತಾರೆ. ಸೊ ಆ ತರ ಅಲ್ಲ ನೀವು, ಲೈಕ್ ಯಾವಾಗ್ಲೂ ಅಲರ್ಟ್ ಆಗಿರ್ತೀರಾ, ಯಾವಾಗ್ಲೂ ಕಾನ್ಶಿಯಸ್ ಆಗಿರ್ತೀರಾ. ಒಂದು ಲವ್ ಇದೆ ನಿಮಗೆ, ಮೇ ಬಿ ಒಬ್ರನ್ನ ಒನ್ ಸೈಡೆಡ್ ಲವ್ ಇಷ್ಟ ಇದೆ ನಿಮಗೆ, ಒನ್ ಸೈಡೆಡ್ ಲವ್ ಈ ತರ ಎಲ್ಲ ಇದೆ. ಮೇ ಬಿ ಯಾರಿಗೂ ಹೇಳ್ಕೊಂಡಿಲ್ಲ, ಅಥವಾ ಆ ಪರ್ಸನ್ಗೂ ನೀವು ಇಲ್ಲಿವರೆಗೂ ಹೇಳಿಲ್ಲ, ಆ ತರ ಪರ್ಸನ್ ಆದ್ರೆ ನೀವು ಎಸ್, ಫಸ್ಟ್ ಆಪ್ಷನ್ ಚೂಸ್ ಮಾಡಬಹುದು. ನೆಕ್ಸ್ಟ್ ಬಂದಿದೆ ಆಲ್ಕೆಮಿ. ಸಮಥಿಂಗ್ ಲೈಕ್ ನೀವ್ ಇನ್ ಕೇಸ್ ಬುಕ್ ಓದೋರು, ಆಲ್ಕೆಮಿಸ್ಟ್, ಇನ್ ಕೇಸ್ ಮಲ್ಗೋದಕ್ಕೂ ಮುಂಚೆ ಯಾವ್ದಾದ್ರು ಒಂದು ಬುಕ್ ಓದೋದು, ಒಂದು ಜರ್ನಲಿಂಗ್ ಮಾಡೋದು, ಒಂದು ನಾವೆಲ್ ಅಂತಾನೆ ಇಟ್ಕೊಂಡು, ನಾವೆಲ್ ಫಿಕ್ಷನಲ್ ಏನೋ ಒಂದು ಬುಕ್ ಓದೋದು, ಪೇಪರ್ ಓದೋದು ಬರುತ್ತೆ, ಆ ತರ ಆಗಿದ್ರೆ ಎಸ್, ನೀವು ಫಸ್ಟ್ ಗ್ರೂಪ್ ಬಿಲಾಂಗ್ ಆಗ್ತಾರೆ. ಈಗ ಸೆಕೆಂಡ್ ಗ್ರೂಪ್ ಅವ್ರನ್ನ ನೋಡೋಣ. ಲೆಟ್ಸ್ ಶಫಲ್ ವೆಲ್ ಸೆಕೆಂಡ್ ಗ್ರೂಪ್ ಅವ್ರಿಗೆ. ಆಲ್ರೈಟ್, ಸೊ ಸೆಕೆಂಡ್ ಗ್ರೂಪ್, ಹ್ಯಾಪಿ ಎಂಡಿಂಗ್. ಮೇ ಬಿ ರೀಸೆಂಟ್ ಆಗಿ ಯಾವುದೋ ಒಂದು ರಿಲೇಶನ್ಶಿಪ್ ನ ಎಂಡ್ ಮಾಡಿದೀರಾ ನೀವು, ಅದರಿಂದ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ, ಬೇಜಾರ್ ಇಲ್ಲ, ಬಟ್ ಒಬ್ಬರ ಜೊತೆ ಶತ್ರುತನ ಮಾಡ್ಕೊಂಡು ಎಂಡ್ ಮಾಡಿಲ್ಲ ರಿಲೇಶನ್ಶಿಪ್ ನ. ಎಂಡಿಂಗ್ ಆಗ್ಬೇಕಿತ್ತು, ನೆಸೆಸಿಟಿ ಇತ್ತು, ಎಂಡ್ ಆಯ್ತು. ಆ ತರ ನಿಮ್ ಲೈಫಲ್ಲಿ ಆಯ್ತು ಅಂದ್ರೆ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡ್ಬೋದು. ಡೌಟ್, ಬಿಟ್ ಆಫ್ ಈಸಿ ಇಲ್ಲ ನಿಮಗೆ, ಜನರನ್ನ ಅಷ್ಟು ಈಸಿಯಾಗಿ ನಂಬೋದು, ಬಿಟ್ ಟೈಮ್ ತಗೊಂತೀರ ಎಲ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಅಥವಾ ಶೇರ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ವಿಚಾರನ. ಅಂಡ್ a long distance relationship blossoms into a beautiful marriage. Okay, in case ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಗೈಸ್, ಗ್ರೂಪ್ 2, ನೀವು ಗ್ರೂಪ್ 2 ನ ಚೂಸ್ ಮಾಡ್ಕೋಬಹುದು. ಓಕೆ, ಇದೆಲ್ಲಾ ಮೆಸೇಜಸ್ ಅಗೇನ್ ಮ್ಯಾಟರ್ ಆಗುತ್ತೆ ನಿಮ್ಮ ರೀಡಿಂಗ್ ಮಾಡ್ಬೇಕಾದ್ರೆ, ಇದನ್ನ ನೆಗ್ಲೆಕ್ಟ್ ಮಾಡಲ್ಲ ನಾನು. ಓಕೆ ಗೈಸ್, ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನಿಮ್ಮ ರೀಡಿಂಗ್ ಅಲ್ಲಿ ಸಿಗೋಣ. ಆಲ್ ರೈಟ್, ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದೀರಾ,
ಅಂದ್ರೆ ಬೆಳಗ್ಗೆ ಬೇಗ ಹೇಳೋರು ನೀವು, ಒಂಥರ ಲೈಕ್ ನಿಮ್ದೇ ಆದ ರೋಟೀನ್ಸ್ ಇರುತ್ತೆ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀರಾ ನೀವು, ಆ ತರ ಪರ್ಸನ್ ಆಗಿದ್ರೆ ನೀವು. ಅಂಡ್ ಯಾವ್ದೋ ಒಂದು ಹಿಡನ್ ಲವ್, ಯಾರೋ ಲವ್ ಮಾಡ್ತಾ ಇದ್ದೀರಾ ವರ್ಷಗಟ್ಲೆಯಿಂದ ಅಥವಾ ತಿಂಗಳುಗಟ್ಲೆಯಿಂದ ಆಗಿರ್ಬೋದು, ಹೇಳ್ಕೊಂಡಿಲ್ಲ, ಆ ತರ ಪರ್ಸನ್ ಆದ್ರೆ ಫಸ್ಟ್ ಗ್ರೂಪ್ ಸಾರಿ. ಅಂಡ್ ಇನ್ ಕೇಸ್ ಜರ್ನಲಿಂಗ್, ಬುಕ್ ಓದೋದು ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಆಬ್ವಿಯಸ್ಲಿ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಬಹುದು. ಆಲ್ ರೈಟ್ ಗೈಸ್, ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಅಗೈನ್ ಇದಲ್ಲಿರೋ ಸ್ವಲ್ಪ ಮೆಸೇಜಸ್ ನಾನು ಪುಲ್ ಮಾಡ್ತೀನಿ ಅವಾಗ. ಸೊ ಎಸ್, ಆಲ್ರೆಡಿ ಒಂದಷ್ಟು ಕಾರ್ಡ್ಸ್ ನ ನಿಮಗೋಸ್ಕರ ಪುಲ್ ಮಾಡಿದೀನಿ. ನಂಗೂ ಗೊತ್ತಿಲ್ಲ ಏನ್ ಮೆಸೇಜ್ ಬರುತ್ತೆ, ನಿಮ್ಮ ಪರ್ಸನಾಲಿಟಿಗೆ ರಿಲೇಟ್ ಆಗ್ತಾರ ಇವರು, ಐ ಹ್ಯಾವ್ ನೋ ಐಡಿಯಾ, ಬಿಕಾಸ್ ನಿಮ್ ಮುಂದೆನೆ ಪುಲ್ ಮಾಡಿದೀನಿ, ರೈಟ್? ಓಕೆ, ಫಸ್ಟ್ ಈ ಪರ್ಸನ್ ಯಾರು ನಿಮ್ ಕಡೆ ಬರ್ತಾ ಇರೋದು, ಪರ್ಸನ್ದು ಪರ್ಸನಾಲಿಟಿ ಏನು, ಎನರ್ಜಿ ಏನು, ಇದೆಲ್ಲ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಫಸ್ಟ್ ಪರ್ಸನಾಲಿಟಿ ನೋಡೋಣ. ದೇರ್ ಈಸ್ 9 ಆಫ್ ಕಪ್ಸ್. ಓಕೆ, ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಬಿಕಾಸ್ ನಂಗೆ 9 ಆಫ್ ಕಪ್ಸ್ ಬಂದಾಗೆಲ್ಲ ಒನ್ ಥಿಂಗ್ ನನ್ನ ತಲೆಗೆ ಬರೋದು ಅಂದ್ರೆ ಸೆಲ್ಫ್ ಸಫಿಶಿಯೆಂಟ್ ಅಂತ. ಅಂದ್ರೆ ಈ ಪರ್ಸನ್ಗೆ ಅವ್ರು ಹೆಂಗಿದ್ದಾರೆ ಅದ್ರಲ್ಲಿ ತುಂಬಾ ಖುಷಿ ಇದೆ. ಒಬ್ಬೊಬ್ರಿಗೆ ತುಂಬಾ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಇಟ್ಸ್ ಟೋಟಲಿ ಫೈನ್, ಇನ್ಸೆಕ್ಯೂರಿಟೀಸ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಈ ಪರ್ಸನ್ ಹೆಂಗೆ ಅಂತಂದ್ರೆ, ನಾನ್ ಹೆಂಗಿದೀನಿ ಹಂಗೆ ಇಷ್ಟ ಇದೆ. ಇವಾಗ ಯಾರೋ ಒಬ್ರು ರ್ಯಾಂಡಮ್ ಪರ್ಸನ್ ಬಂದ್ಬಿಟ್ಟು ನೀನ್ ಈ ತರ ಬಟ್ಟೆ ಹಾಕೋ, ಇದ್ ನಿಂಗ್ ಚೆನ್ನಾಗ್ ಕಾಣಲ್ಲ, ಈ ತರ ಪರ್ಸನಾಲಿಟಿ ಇಟ್ಕೋ, ಈ ತರ ನಡಿ, ಆ ತರ ನಡಿ, ಇಟ್ಸ್ ಟೋಟಲಿ ಫೈನ್. ಈ ಪರ್ಸನ್ ಹೆಂಗೆ ಅಂತಂದ್ರೆ, ನಾನು ಹೆಂಗಿದೀನಿ ನಾನು ಹಂಗೆ ಆಕ್ಸೆಪ್ಟ್ ಮಾಡ್ಕೊಂತೀನಿ, ನಾನು ಬೇರೆಯವರಿಗೋಸ್ಕರ ಚೇಂಜ್ ಆಗೋದಕ್ಕೆ ಇಷ್ಟ ಇಲ್ಲ. ಅಂಡ್ ಮೋರ್ ಓವರ್ ಈ ಪರ್ಸನ್ಗೆ ಯಾವ ತರ ಒಂದು ಪರ್ಸನ್ ಇಷ್ಟ ಅಂದ್ರೆ, ಲೈಕ್ ಅವ್ರ ಒಂದು ನ್ಯಾಚುರಲ್ ಬ್ಯೂಟಿ ಅವ್ರಿಗಿರ್ಬೇಕು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬ್ಯೂಟಿನ ಚೇಂಜ್ ಮಾಡ್ಕೊಳ್ಳೋದು, ಅವರಲ್ಲಿರೋ ಒಂದಷ್ಟು ನ್ಯಾಚುರಲ್ ಥಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳೋದು, ಪರ್ಸನಾಲಿಟಿ ಒಂಥರ ಫೇಕ್ ತರ ಪರ್ಸನಾಲಿಟಿ ಎಕ್ಸ್ಪ್ರೆಸ್ ಮಾಡೋದು, ಇದೆಲ್ಲ ಈ ಪರ್ಸನಿಗೆ ಆಗಲ್ಲ, ರೈಟ್? ವೆರಿ ಇಂಡಿಪೆಂಡೆಂಟ್ ಪರ್ಸನ್, ವೆರಿ ಡ್ರೀಮಿ ಪರ್ಸನ್ ಆಗಿರ್ತಾರೆ. ಸೊ 9 ಆಫ್ ಕಪ್ಸ್ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಎನರ್ಜಿ ಇದು. ಸೊ ತುಂಬಾ ಜನ ಇನ್ ಕೇಸ್ ನೀವು ಆಲ್ರೆಡಿ ಈ ಪರ್ಸನ್ ಮೀಟ್ ಆಗಿದ್ದೀರಾ, ಅವರೇ ಕ್ಲೋಸ್ ಆಗ್ತಾ ಇದ್ದಾರೆ ಅಂದ್ರೆ ಹೆಂಗೆ ನೀವು ಐಡೆಂಟಿಫೈ ಮಾಡ್ಬೋದು ಅಂದ್ರೆ, ಒನ್ ಥಿಂಗ್ ಈಸ್ ಫಾರ್ ಶೋರ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆದಾಗ ಅಥವಾ ಅವ್ರನ್ನ ನೋಡಿದಾಗ ನಿಮಗೆ ಫೀಲ್ ಆಗುತ್ತೆ ಈ ಪರ್ಸನ್ ಏನೋ ಲೈಕ್ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಆ ಮಿಸ್ಟಿಕಲ್ ಎನರ್ಜಿ, ಕ್ರಿಸ್ಟಲ್ಸ್, ಆಸ್ಟ್ರಾಲಜಿ, ಟ್ಯಾರೋ, ಇದೆಲ್ಲ ಈ ಪರ್ಸನ್ ಬಿಲೀವ್ ಮಾಡ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಅಬ್ಸರ್ವ್ ಮಾಡಿರ್ಬೋದು, ಲೈಕ್ ಈ ಪರ್ಸನ್ ಅವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೋಟ್ಸ್ ಹಾಕೋದು, ಸ್ಟೋರಿ ಹಾಕೋದು, ಏನೋ ಒಂದು ಟೆಕ್ನಿಕ್ ಫಾಲೋ ಮಾಡೋದು. ಸೊ ಈ ತರ ಎಲ್ಲ ಒಂದು ಅಪ್ಲೋಡ್ ಮಾಡಿರೋದು, ಶೋ ಆಫ್ ಮಾಡಿರೋದು, ಇದೆಲ್ಲ ನೋಡ್ತಾ ಇದೀನಿ ಮೇನ್ ಆಗಿ. ಸೊ ವೆರಿ ಇಂಡಿಪೆಂಡೆಂಟ್, ವೆರಿ ಡ್ರೀಮಿ ಪರ್ಸನ್, ಅಂಡ್ ಐ ಆಮ್ ಡ್ಯಾಮ್ ಶೋರ್ ವೆರಿ ಅಟ್ರಾಕ್ಟಿವ್ ಕೂಡ ಆಗಿರ್ತಾರೆ. ಬಿಕಾಸ್ 9 ಆಫ್ ಕಪ್ಸ್ ಹೆಂಗೆ ಅಂತ ಅಂದ್ರೆ, ಲೈಕ್ ಒನ್ ಥಿಂಗ್ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ, ನಾವು ಹಾಕೊಳ್ಳೋ ಮೇಕಪ್ ಅಥವಾ ಹಾಕೊಳ್ಳೋ ಬಟ್ಟೆ ಚೆನ್ನಾಗಿದ್ರೆ ಸಾಕಾಗಲ್ಲ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದ್ರೆ ಸಾಕು, ಆಟೋಮೆಟಿಕ್ ಆಗಿ ನಮ್ದು ನ್ಯಾಚುರಲ್ ಗ್ಲೋ ಅನ್ನೋದು ಏನಿರುತ್ತೆ ಅದು ಇನ್ನೂ ಗ್ಲೋ ಆಗಕ್ ಶುರು ಆಗುತ್ತೆ. ಸೊ ಈ ಪರ್ಸನ್ ಹೆಂಗಿರ್ತಾರೆ, ವೆರಿ ಅಟ್ರಾಕ್ಟಿವ್ ಆಗಿರ್ತಾರೆ. ಬಿಕಾಸ್ ಅವ್ರ ಫೇಸ್ ಅಲ್ಲಿ ಯಾವಾಗ್ಲೂ ಒಂದು ಪಾಸಿಟಿವಿಟಿ ನೀವು ನೋಡ್ತೀರಾ, ಪಾಸಿಟಿವ್ ಆರಾ ನೋಡ್ತೀರಾ. ಅವ್ರನ್ನ ನೋಡ್ದಾಗೆಲ್ಲ, ಅವರ ಪರ್ಸನಾಲಿಟಿ ನೋಡ್ದಾಗೆಲ್ಲ ನಿಮಗೆ ಫೀಲ್ ಆಗುತ್ತೆ ಈ ಪರ್ಸನ್ ಟೋಟಲಿ ಸೆಲ್ಫ್ ಸ್ಯಾಟಿಸ್ಫೈಡ್. ಇವರು ಯಾವಾಗ್ಲೂ ಖುಷಿಲಿರ್ತಾರೆ, ಯಾವಾಗ್ಲೂ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ನೀವು ತುಂಬಾ ಸತಿ ಅಬ್ಸರ್ವ್ ಮಾಡಿರ್ತೀರ ಈ ಪರ್ಸನ್ ನ, ಲೈಕ್ ಅನ್ಕೊಂಡು ಇರ್ತೀರಾ ಕೂಡ. ನಾನು ಇಲ್ಲಿವರೆಗೂ ಇಷ್ಟೊಂದು ಲೈಕ್ ಅವ್ರು ಒಪ್ಕೊಂಡಿರುವ ಒಂದು ಪರ್ಸನಾಲಿಟಿನ ನೋಡಿಲ್ಲ. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ಅವ್ರ ಕಂಡ್ರೆ ತುಂಬಾನೇ ಇಷ್ಟ. ಅವರಿಗೆ ಸೆಲ್ಫ್ ಲವ್ ಅನ್ನೋದು ಜಾಸ್ತಿನೇ. ಜಾಸ್ತಿ ಎಫರ್ಟ್ ಹಾಕಲ್ಲ ಪೀಪಲ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಪೀಪಲ್ನ ಅವ್ರ ಕಡೆ ಸೆಳೆಯೋದಕ್ಕೆ. ವೆರಿ ರೊಮ್ಯಾಂಟಿಕ್ ಪರ್ಸನ್ ಆಗಿರ್ತಾರೆ, ಬಟ್ ಅದನ್ನ ತೋರ್ಸಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ಮೀಟ್ ಆದಾಗ, ಕನೆಕ್ಟ್ ಆದಾಗ. ಬಟ್ ವೆರಿ 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 ಇಂಡಿಪೆಂಡೆಂಟ್ ಅಂಡ್ ರೊಮ್ಯಾಂಟಿಕ್ ಪರ್ಸನ್ ಆಗಿರ್ತಾರೆ ಇವರು. ಇನ್ ಕೇಸ್ ನಿಮ್ಮ ಸರೌಂಡಿಂಗ್ ಅಲ್ಲಿ ಈ ತರ ಪರ್ಸನ್ ನೀವು ಮೀಟ್ ಆಗಿದ್ದೀರಾ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನೀವು ಇವ್ರನ್ನ ಹೆಂಗೆ ರೆಕಗ್ನೈಸ್ ಮಾಡ್ತೀರಾ ಅಂತ.
ಅವರ ಒಂದು ಫಿಸಿಕಲ್ ಫೀಚರ್ ಬಗ್ಗೆ ನೋಡೋಣ, ಅಥವಾ ಹ್ಯಾಬಿಟ್ ಬಗ್ಗೆ ಏನಾದ್ರು ಮೆಸೇಜ್ ಬರುತ್ತೋ ನೋಡೋಣ. ಏನಾದ್ರು ಸಮಥಿಂಗ್. ಓಕೆ, ಸಡನ್ ಆಗಿ ರೆಕಾರ್ಡಿಂಗ್ ಆಫ್ ಆಗೋಗ್ಬಿಡ್ತು. ಓಕೆ, ಸಮಥಿಂಗ್ ಯೂನಿಕ್ ಏನಾದ್ರು ಇದೆಯಾ ಇವರ ಒಂದು ಪರ್ಸ್ನಾಲಿಟಿಲಿ ಅಂತ. ದೇರ್ ಈಸ್ ಇಟ್ಸ್ 5 ಆಫ್ ವಾಂಡ್ಸ್. ಸೊ ವೆರಿ 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 ಕಾಂಪಿಟೇಟಿವ್ ಪರ್ಸನ್ ಆಗಿರ್ತಾರೆ ಇವರು. ಪರ್ಸ್ನಾಲಿಟಿ ಅಂತ ಬಂದ್ರೆ ಮೇನ್ ಆಗಿ ನಾನು ಏನ್ ನೋಡ್ತೇನೆ ಅಂದ್ರೆ, ಯಾವ್ದೋ ಒಂದು ಡಿಬೇಟ್ ಕಾಂಪಿಟೇಷನ್ ಟೈಪ್ ಅಲ್ಲೆಲ್ಲ ಇವ್ರು ಹೋಗಿ ನಿಂತು ಬಿಟ್ರೆ ಇವರೇ ವಿನ್ ಆಗೋದು ಆತರ. ಅಂದ್ರೆ ಗ್ರೂಪ್ ಅಲ್ಲಿ ಬಿಲಾಂಗ್ ಆದ್ರೂನು ಇವರಲ್ಲಿ ಒಂದು ಆ ಯೂನಿಕ್ನೆಸ್ ನ ತೋರಿಸ್ಬಿಡ್ತಾರೆ. ವೆರಿ ಕಾಂಪಿಟೇಟಿವ್ ನೇಚರ್ ಆಗಿರ್ತಾರೆ ಇವರು. ಮೇ ಬಿ ಒಂದು ಪ್ರೊಟೆಸ್ಟಿಂಗ್ ಟೈಮ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು, ಅಥವಾ ಪ್ರೊಟೆಸ್ಟ್ ಆಗ್ತಿರೋ ಟೈಮ್ ಅಲ್ಲಿ ನೀವು ಇವ್ರನ್ನ ನೋಡ್ಬೋದು, ಇವ್ರನ್ನ ಐಡೆಂಟಿಫೈ ಮಾಡ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಗೋಸ್ಕರ ಇವ್ರು ಫೈಟ್ ಮಾಡೋದು, ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಇವ್ರನ್ನ ನೋಡೋದು. ಮೇ ಬಿ ನೀವೆಲ್ಲ ಒಂದೇ ಪ್ರಾಜೆಕ್ಟ್ ಅಥವಾ ಒಂದೇ ಗೋಲ್ಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ. ಮೇ ಬಿ ಆ ಒಂದು ಮೂಮೆಂಟ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು. ಆ ಒಂದು ಸೊ ಇಟ್ಸ್ ಮೋರ್ ಲೈಕ್ ನಾನು ಏನ್ ನೋಡ್ತೇನೆ ಅಂದ್ರೆ, ಫಸ್ಟ್ ಟೈಮ್ ನೀವು ಇವ್ರನ್ನ ಮೀಟ್ ಆಗ್ತಿರಲ್ವಾ, ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡ್ತಿರಲ್ವಾ, ಅವಾಗ ಇವರು ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಸಿಚುವೇಶನ್ ಅಲ್ಲಿ ಇರಲ್ಲ. ಏನೋ ಒಂದ್ರ ಬಗ್ಗೆ ಫೈಟ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತಾರೆ, ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ, ಫೈಟ್ ಮಾಡ್ತಾ ಇರ್ತಾರೆ, ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇದು ನನಗೆ ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಟೈಪ್ ಅಲ್ಲಿ ಅಥವಾ ಏನೋ ಒಂದು ಕಾಂಪಿಟೇಷನ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಇವ್ರು ಇನ್ವಾಲ್ವ್ ಆಗಿರೋದು. ಸೊ ಫಸ್ಟ್ ಟೈಮ್ ನೀವು ಇವ್ರನ್ನ ಮೀಟ್ ಆದಾಗ ಆಸ್ ಅ ಇಂಡಿವಿಜುವಲ್ ಪರ್ಸನ್ ತರ ನೀವು ಮೀಟ್ ಆಗಲ್ಲ, ಅಥವಾ ಅವ್ರು ಬಂದು ಅಪ್ರೋಚ್ ಮಾಡೋದು, ನೀವು ಬಂದು ಅಪ್ರೋಚ್ ಮಾಡೋದು, ಆ ತರ ಒನ್ ಕಾನ್ವರ್ಸೇಷನ್ ತರ ಇರಲ್ಲ. ಐ ಆಮ್ ಡ್ಯಾಮ್ ಶೋರ್ ಒಂದು ಗ್ರೂಪ್ ಅಲ್ಲಿ ಇವ್ರನ್ನ ನೀವು ನೋಡ್ತೀರಾ. ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಇವ್ರನ್ನ ನೋಡೋ ಎಲ್ಲಾ ಪಾಸಿಬಿಲಿಟಿನೂ ಇದೆ. ಒಂದು ಆರ್ಗನೈಸೇಷನ್ ಅಲ್ಲಿ ಇರ್ತಾರೆ, ಮೇ ಬಿ ಒಂದು ಕಂಪನಿಲಿ ಇರ್ತಾರೆ. ಆಸ್ ಇನ್ ಅ ಹೋಲ್ ಇವ್ರೊಬ್ರನ್ನೇ ಅಂತ ನೀವು ನೋಡಲ್ಲ, ಗ್ರೂಪ್ ಅಲ್ಲಿ ಇವರು ಬಿಲಾಂಗ್ ಆಗ್ಬೇಕಾದ್ರೆ ಓಕೆ ಇವ್ರನ್ನ ನೀವು ಐಡೆಂಟಿಫೈ ಮಾಡೋದನ್ನ ನೋಡ್ತಾ ಇದೀನಿ. ಸಮ್ ಮೋರ್ ಮೆಸೇಜಸ್ ನಿಮಗೆ ಏನ್ ಬರುತ್ತೆ ನೋಡೋಣ. ದೇರ್ ಈಸ್ ಡಯಟ್. ಪಾಸಿಬಿಲಿಟಿ ಇದೆ ಈ ಪರ್ಸನ್ ಸ್ವಲ್ಪ ಡಯಟ್ ಕಾನ್ಶಿಯಸ್ ಅಂತ. ಫಿಟ್ನೆಸ್ ಅಂತ ಹೇಳಲ್ಲ ನಾನು, ಬಟ್ ಅವಾಗ ಸ್ವಲ್ಪ ಡಯಟ್ ಅನ್ನೋದನ್ನ ಮೇಂಟೈನ್ ಮಾಡ್ತಾರೆ ಇವರು. ಎಲ್ಲದು ತಿನ್ನಲ್ಲ. ಮೇ ಬಿ ಇವರು ಸ್ಟ್ರೀಟ್ ಫುಡ್ ಸಿಕ್ಕಿದೆಲ್ಲ ತಿನ್ನೋದು. ಮೇ ಬಿ ಜಾಸ್ತಿ ಡ್ರಿಂಕ್ಸ್ ಎಲ್ಲ ಮಾಡಲ್ಲ. ಶುಗರ್ ಎಷ್ಟು ತಗೋಬೇಕು ಅಷ್ಟೇ ತಗೊಂತಾರೆ. ಫಿಟ್ನೆಸ್ ಫ್ರೀಕ್ ಅಂತ ನೋಡ್ತಾ ಇಲ್ಲ, ಬಟ್ ಇಟ್ಸ್ ಮೋರ್ ಲೈಕ್ ಅವರು ಡಯಟ್ ಕಾನ್ಶಿಯಸ್. ಅವ್ರು ಏನು ತಗೊಂತಾರೆ, ಏನ್ ತಿಂತಾರೆ ಅದೆಲ್ಲ ಅವ್ರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಅವರು ಒಂದು ಹೆಲ್ದಿ ಬಾಡಿನ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಈ ತರ ಒಂದು ಪರ್ಸನ್ ಆಗಿರ್ತಾರೆ ಇವರು. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಫೋರ್ಸ್ ರಿಎವ್ಯಾಲ್ಯೂಯೇಷನ್ ಆಫ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್. ಓಕೆ, ತುಂಬಾ ಶಾಪಿಂಗ್ ಕ್ರೇಜ್ ಇರುತ್ತೆ ಡೆಫಿನೆಟ್ಲಿ ಈ ಪರ್ಸನ್ಗೆ. ಅಗೇನ್ ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. ಸೊ ಒನ್ ಥಿಂಗ್ ಕನ್ಫರ್ಮೇಶನ್, 9 ಆಫ್ ಕಪ್ಸ್ ಅಂದ್ರೆ ಲೈಕ್ ಅವ್ರ ಮೇಲೆ ಅವ್ರು ಜಾಸ್ತಿ ಸ್ಪೆಂಡ್ ಮಾಡ್ಕೊಂತಾರೆ, ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು. ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವ್ರು ಒಂದ್ಸತಿ ಮನೆಯಿಂದ ಸ್ಟೆಪ್ ಔಟ್ ಆಗಿದ್ ಕೂಡ್ಲೆ, ಮನೆಯಿಂದ ಹೊರಗಡೆ ಹೋಗಿದ್ ಕೂಡ್ಲೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಲೈಕ್ ಈವನ್ ಅವರ ತಲೆ ಕೂದಲು ಕೂಡ ಚೆನ್ನಾಗಿ ಬಾಚ್ಕೊಂಡಿರ್ಬೇಕು. ಅವ್ರಿಗೆ ಹೊರಗಡೆ ಹೋಗಿದ್ ಒಂದ್ಸ ಏನಾಗುತ್ತೆ ಗೊತ್ತಾ, ಲೈಕ್ ಇಲ್ಲಿಂದ ಹಾಲ್ ತಗೋಬರೋದಕ್ ಹೋಗೋದಲ್ಲ, ಇಲ್ಲಿಂದ ತಿಂಡಿ ತಗೋಬರೋದಕ್ ಹೋಗೋದಲ್ಲ, ರೆಡಿಯಾಗಿ ಯಾರು ಹೋಗ್ತಾರೆ ಅಂದ್ರೆ, ರೆಡಿ ಅಂದ್ರೆ ಅಷ್ಟು ರೆಡಿಯಾಗಿ ಹೋಗ್ತಾರೆ ಅಂತಲ್ಲ, ಬಟ್ ಇವಾಗ ಕ್ಯಾಶುವಲ್ಸ್ ಅಂದ್ರೆ ಕ್ಯಾಶುವಲ್ಸೇ ಹಾಕೋಬೇಕು. ಮನೇಲಿರೋ ಪೈಜಾಮ ಹಾಕೊಂಡು ಹೊರಗೆ ಹೋಗಲ್ಲ ಇವರು, ಕ್ಯಾಶುವಲ್ಸ್ ಹಾಕೊಂಡೆ ಹೊರಗೆ ಹೋಗ್ತಾರೆ. ಆ ಒಂದು ಪ್ರೆಸೆಂಟೇಬಲ್ ಆಗಿರ್ತಾರೆ ಇವರು. ಅಂಡ್ ಅವ್ರನ್ನ ಅವ್ರು ತುಂಬಾ ಇಷ್ಟಪಡೋದ್ರಿಂದ ವೆಲ್ ಗ್ರೂಮ್ಡ್ ಅಂತ ಹೇಳ್ಬೋದು ನಾನು. ಮೇನ್ ಆಗಿ ಅಂದ್ರೆ ತಲೆ ಚೆನ್ನಾಗಿ ಬಾಚ್ಕೊಂಡಿರ್ತಾರೆ, ಹೇರ್ ಕಟ್ ಆಗಿರುತ್ತೆ. ಹುಡುಗ ಆಗಿದ್ರೆ ಬಿಯರ್ಡ್ ಎಲ್ಲ ಶೇಪ್ ಅಲ್ಲಿ ಇರುತ್ತೆ, ಹುಡುಗಿ ಆಗಿದ್ರೆ ಅಟ್ಲೀಸ್ಟ್ ತಲೆ ಬಾಚ್ಕೊಂಡು ಅಟ್ಲೀಸ್ಟ್ ಫೇಸ್ ವಾಶ್ ಮಾಡ್ಕೊಂಡು, ಸಮಥಿಂಗ್ ಲೈಟ್ ಮಾಯಿಶ್ಚರೈಸರ್, ಲೈಟ್ ಸನ್ಸ್ಕ್ರೀನ್ ಹಾಕೊಂಡೆ ಹೊರಗೆ ಬರ್ತಾರೆ ಇವರು. ಲೈಕ್ ಅಂದ್ರೆ ಏನೋ ಒಂದು ಇವಾಗ ಎದ್ದು ಬಂದೋರ್ ತರ ಎಲ್ಲ ಹೊರಗೆ ಹೋಗಲ್ಲ. ಸೊ ದಟ್ ಈಸ್ ವಾಟ್. ನೈಟ್ ಟೈಮ್, ಓಕೆ, ನೀವು ಇವ್ರನ್ನ ನೈಟ್ ಟೈಮ್ ಮೀಟ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಓಕೆ, ಗ್ರೂಪ್ 1 ಅವ್ರಿಗೆ. ಓಕೆ, ನೆಕ್ಸ್ಟ್ ನೋಡೋಣ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಮೆಸೇಜಸ್ ನಿಮಗೆ ಬರ್ತಾ ಇದೆ. ನೆಕ್ಸ್ಟ್ ನೋಡೋಣ ಎಲ್ಲಿ ನೀವು ಮೀಟ್ ಆಗ್ತೀರಾ, ಲೈಕ್ ಹೊರಗಡೆ ಸಿಚುವೇಶನ್ ಹೆಂಗಿರುತ್ತೆ. ಆಲ್ರೆಡಿ ಒಂದು ಗ್ರೂಪ್ ಸೆಟ್ಟಿಂಗ್ ಅಂತ ಬಂದಿದೆ, ಬಟ್ ಲೆಟ್ಸ್ ಸಿ ಯಾವ ಒಂದು ಸಿಚುವೇಶನ್ ಅಲ್ಲಿ ನೀವು ಮೀಟ್ ಆಗ್ತೀರಾ ಅಂತ. ದೇರ್ ಈಸ್ ಚಾರಿಯಟ್. ಓಕೆ, ಚಾರಿಯಟ್ ಮೇನ್ ಆಗಿ ಬಂದಾಗಲ್ಲ ನನಗೆ ತಲೆಗೆ ಬರೋದು ಜಿಮ್.
ಅಥವಾ ಫಿಟ್ನೆಸ್. ಅಗೈನ್ ಇಲ್ಲಿ ನೋಡ್ಬೋದು, ಇಲ್ಲಿ ಡಯಟ್ ಅನ್ನೋ ಒಂದು ವರ್ಡ್ ಬಂದಿದೆ. ದೆರ್ ಈಸ್ 9 of Cups ಅಂಡ್ ಅಗೈನ್ ಗ್ರೂಪ್ ಸೆಟ್ಟಿಂಗ್ ಅಂತ ಒಂದು ವರ್ಡ್ ಬಂದಿದೆ. ಮೇ ಬಿ ಒಂದು ಸೇಮ್ ಡ್ಯಾನ್ಸ್ ಕ್ಲಾಸ್ ಅಲ್ಲೋ ಜಿಮ್ ಕ್ಲಾಸ್ ಅಲ್ಲ ಆಬ್ವಿಯಸ್ಲಿ, ಗ್ರೂಪ್ ಅಗೈನ್ ಆಸ್ ಅನ್ ಇಂಡಿವಿಜುವಲ್ ಒನ್ ತರ ಇರಲ್ಲ ನಿಮ್ದು, ರೈಟ್? ಆಸ್ ಅ ಗ್ರೂಪ್ ಅಲ್ಲಿ ನೀವು ಮೀಟ್ ಆಗೋದು ಅಲ್ವಾ. ಜಿಮ್ ಹೈಲಿ ಜಿಮ್ ಕಾಣಿಸ್ತಾ ಇದೆ. ಕೆಲವೊಬ್ಬೊಬ್ರಿಗೆ ಇಲ್ಲಿ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಇವ್ರನ್ನ ನೀವು ಮೀಟ್ ಆಗೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ. ತುಂಬಾ ಜನ ಕ್ರೌಡೆಡ್ ಇರುತ್ತೆ ಆಬ್ವಿಯಸ್ಲಿ. ಆ ಒಂದ್ ಟೈಮ್ ಅಲ್ಲಿ ನೀವು ಇವ್ರನ್ನ ನೋಡೋದು, ಆ ಒಂದ್ ಟೈಮ್ ಅಲ್ಲಿ ಆಬ್ವಿಯಸ್ಲಿ ಅವ್ರು ವೆಲ್ ಗ್ರೂಮ್ಡ್ ಆಗಿ ಬಂದಿರ್ತಾರೆ, ಚೆನ್ನಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ರೆಡಿ ಆಗಿ ಬಂದಿರ್ತಾರೆ, ರೈಟ್? ಸೊ ಆ ಒಂದು ಮೂಮೆಂಟ್ ಅಲ್ಲಿ ಇವ್ರನ್ನ ನೀವು ನೋಡಿದಾಗ ಆ ಒಂದು ಇನ್ಸ್ಟಂಟ್ ಅಟ್ರಾಕ್ಷನ್ ನಿಮಗೆ ಅವ್ರ ಮೇಲೆ ಆಗೋದು. ಮ್ಯಾಸ್ಕ್ಯುಲೈನಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಬೋಲ್ಡ್ನೆಸ್ ಜಾಸ್ತಿ ಇರುತ್ತೆ ಇವರ ಒಂದು ಪರ್ಸನಾಲಿಟಿಲಿ, ದಟ್ ಈಸ್ ಫಾರ್ ಶೋರ್. 5 of Wands ಚಾರಿಯಟ್ ಅಂದ್ರೆ ಲೈಕ್ ವೆರಿ ವೆರಿ ಅಗ್ರೆಸಿವ್ ಪರ್ಸನ್ ಆಗಿರೋ ಪಾಸಿಬಿಲಿಟಿ ಇದೆ. ಏನ್ ಬೇಕು ಅದಕ್ಕೆ ಫೈಟ್ ಮಾಡಕ್ ರೆಡಿ ಆಗಿರ್ತಾರೆ, ಆತರ ಒಂದು ಪರ್ಸನ್ ಆಗಿರ್ತಾರೆ ಅವರು. ಯಾರ ಮೇಲೂ ಎಮೋಷನಲಿ ಡಿಪೆಂಡೆಂಟ್ ಆಗಿರಲ್ಲ. ಇವಾಗ ಒಂದು ಶಾಪಿಂಗ್ ಹೋಗ್ಬೇಕು ಅಂದ್ರೂ ನನಗೆ ಫ್ರೆಂಡ್ಸೇ ಬೇಕಂತ ಏನಿಲ್ಲ, ಲೈಕ್ ಇಂಡಿವಿಜುವಲ್ ಆಗು ಅವ್ರು ಹೋಗ್ತಾರೆ. ಇಟ್ ಇಸ್ ನಾಟ್ ದಟ್ ಅವ್ರಿಗೆ ಯಾವಾಗ್ಲೂ ಯಾರೋ ಒಬ್ರು ಬೆಸ್ಟ್ ಫ್ರೆಂಡ್ ಅನ್ನೋರು ಬೇಕೇ ಬೇಕು. ಇಟ್ಸ್ ನಾಟ್ ಲೈಕ್ ದಟ್. ಮುಂಚೆ ಹೇಳಿದಾಗ ವೆರಿ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಪರ್ಸನಾಲಿಟಿ ಇವ್ರದ್ದಾಗಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಮೆಸೇಜಸ್ ಗ್ರೂಪ್ 1 ಅವ್ರಿಗೆ. ಸೊ ನೆಕ್ಸ್ಟ್ ನೋಡೋಣ ಅವರ ಇಂಟೆನ್ಷನ್ ಏನಾಗಿರುತ್ತೆ, ಅವ್ರು ಯಾಕೆ ನಿಮ್ ಲೈಫಲ್ಲಿ ಬರ್ತಾರೆ, ವಾಟ್ ಈಸ್ ದ ರೀಸನ್ ಅವ್ರು ನಿಮ್ ಲೈಫಲ್ಲಿ ಬರೋದಕ್ಕೆ ಮೇನ್ ಆಗಿ ರೀಸನ್ ಏನು? ಜಸ್ಟ್ ಕ್ಯಾಶುವಲ್ ಅಥವಾ ರೊಮ್ಯಾಂಟಿಕ್ ಅಥವಾ ಫ್ರೆಂಡಾ, ಏನಾಗಿರ್ತಾರೆ ಇವರು ನಿಮ್ಗೆ? ಇದನ್ನ ಇವಾಗ ರಿವೀಲ್ ಮಾಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ನೈಟ್ ಆಫ್ ಕಪ್ಸ್. ಬ್ಯೂಟಿಫುಲ್. ನನಗೆ ಏನ್ ಮೆಸೇಜ್ ಬರ್ತದೆ ಅಂದ್ರೆ, ಇವರೇ ನಿಮ್ನ ಅಪ್ರೋಚ್ ಮಾಡ್ತಾರೆ ಗೈಸ್. ಲೆಟ್ ಮಿ ಟೆಲ್ ಯು, ಇವರೇ ನಿಮ್ನ ಅಪ್ರೋಚ್ ಮಾಡ್ತಾರೆ. ಇಟ್ ಈಸ್ ನಾಟ್ ದಟ್ ನೀವ್ ಇವ್ರನ್ನ ಅಪ್ರೋಚ್ ಮಾಡೋದು, ಆ ತರ ನೋಡ್ತಾ ಇಲ್ಲ. ತುಂಬಾ ಜನಕ್ಕೆ ಇವರೇ ನಿಮ್ನ ಅಪ್ರೋಚ್ ಮಾಡೋದು, ಇವರೇ ಬಂದ್ಬಿಟ್ಟು ನಿಮ್ನ ಕಾಂಟ್ಯಾಕ್ಟ್ ಮಾಡೋದು. ಆ ಫಸ್ಟ್ ಕಾನ್ವರ್ಸೇಷನ್ ಬಿಟ್ ಫ್ಲರ್ಟೇಷಿಯಸ್ ಕಾನ್ವರ್ಸೇಷನ್ ತರ ಇರುತ್ತೆ. ಬಿಕಾಸ್ ನೈಟ್ ಆಫ್ ಕಪ್ಸ್ ಏನ್ ಗೊತ್ತಾ, ಲೈಕ್ ಕಂಪ್ಲೀಟ್ಲಿ ಮೆಚ್ಯೂರ್ಡ್ ಪರ್ಸನ್ ಅಲ್ಲ ಇವರು. ನೈಟ್ ಆಫ್ ಕಪ್ಸ್ ಅಂತ ಬಂದ್ರೆ ಇಲ್ಲಿ ನೋಡಿ, ನೈಟ್ ಮತ್ತೆ ನೈಟ್, ಡೆಫಿನೆಟ್ಲಿ ನೈಟ್ ಟೈಮ್ ಅಲ್ಲಿ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ ಗೈಸ್. ತುಂಬಾ ಜನಕ್ಕೆ ಈವನ್ ಪಾರ್ಟಿ ಒಕೇಶನ್ ಪಾಸಿಬಿಲಿಟಿ ಇದೆ. ಆ ಒಂದು ಮೂಮೆಂಟ್ ಏನಾಗುತ್ತೆ ಗೊತ್ತಾ, ನೀವ್ ಅನ್ಕೊಂತೀರಾ ನಿಮಗಷ್ಟೇ ಅವ್ರ ಮೇಲೆ ಅಟ್ರಾಕ್ಟ್ ಆಗಿದೆ, ನೀವ್ ಅನ್ಕೊಂತೀರಾ ಅವ್ರಿಗೆ ನಿಮ್ ಮೇಲೆ ಅಟ್ರಾಕ್ಷನ್ ಆಗಿಲ್ಲ ಅಂತ. ಬಟ್ ನಾನು ಏನ್ ನೋಡ್ತಾ ಇದೀನಿ, ಒಂದು ಮ್ಯೂಚುವಲ್ ಅಟ್ರಾಕ್ಷನ್ ನೋಡ್ತಾ ಇದೀನಿ. ಬಿಕಾಸ್ ನೈಟ್ ಆಫ್ ಕಪ್ಸ್ ಬಂತು ಅಂದ್ರೆ ಮೇ ಬಿ ಅವರೇ ನಿಮ್ನ ಅಪ್ರೋಚ್ ಮಾಡ್ತಾರೆ, ಅವರೇ ಹೆಡ್ ಓವರ್ ಹೀಲ್ಸ್ ತರ ನಿಂತ್ ಬಿಡ್ತಾರೆ. ಒಂದಷ್ಟು ಫ್ಲರ್ಟೇಷಿಯಸ್ ಕಾನ್ವರ್ಸೇಷನ್ ಅವರೇ ಸ್ಟಾರ್ಟ್ ಮಾಡೋದು, ಅವರೇ ಕ್ವೆಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ ಬಗ್ಗೆ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ, ನೀವ್ ಯಾವ ತರ ಹಂಗೆಲ್ಲ ಇವರೇ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಕೊಂಡು ಬರೋದನ್ನೆಲ್ಲ ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಮೆಸೇಜಸ್. ವೆರಿ ಸ್ವೀಟ್, ತುಂಬಾನೇ ಸ್ವೀಟ್ ಪರ್ಸನ್ ಆಗಿರ್ತಾರೆ ಅವರು. ಒಂಥರ ಫ್ಲರ್ಟೇಷಿಯಸ್ ಕಾನ್ವರ್ಸೇಷನ್ ಮಾಡ್ತಾರೆ ಸ್ಟಾರ್ಟಿಂಗೇನೆ. ಇನ್ ಕೇಸ್ ನಿಮ್ ಲೈಫಲ್ಲಿ ಆಲ್ರೆಡಿ ಈ ತರ ಒಂದು ಪರ್ಸನ್ ಇದ್ದು ಅವ್ರು ನಿಮ್ಮ ಹತ್ರ ಈ ತರ ಎಲ್ಲ ಫ್ಲರ್ಟೇಷಿಯಸ್ ವೇ ಅಲ್ಲಿ ಸ್ಟಾರ್ಟಿಂಗ್ಗೆ ಮಾತಾಡಿದ್ದಾರೆ ಅಂದ್ರೆ ಮೇ ಬಿ ಅವ್ರ ಬಗ್ಗೆನೆ ಇದೊಂದು ರೀಡಿಂಗ್ ಆಗಿದೆ ಅಂತ. ಸಮ್ವನ್ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಫಿಟ್ನೆಸ್, ಡಯಟ್, ಅವ್ರು ಹಾಕೋ ಬಟ್ಟೆಗಳು, ಜಿಮ್ ಎಲ್ಲ ರಿಲೇಟ್ ಮಾಡ್ಕೋಬಹುದು ನೀವು. ಓಕೆ, ಸೊ ತುಂಬಾನೇ ಸ್ವೀಟ್ ಆಗಿರ್ತಾರೆ, ತುಂಬಾನೇ ಎಕ್ಸ್ಪ್ರೆಸ್ ಮಾಡ್ತಾರೆ ಫಸ್ಟ್ ಟೈಮೇನೆ. ಜೆನ್ಯೂನ್ ಇಂಟ್ರೆಸ್ಟ್ ನ ನಿಮಗೆ ತೋರಿಸ್ತಾರೆ. ಅಂದ್ರೆ ಪ್ಲಾನ್ಸ್ ಮಾಡೋದು, ಅಲ್ಲಿಗೆ ಹೋಗೋಣ, ಮೀಟ್ ಆಗೋಣ, ಇಫ್ ಯುರ್ ಓಕೆ ಲೆಟ್ ಅಸ್ ಮೀಟ್ ಅಂದ್ರೆ ಒಂದು ಕಂಫರ್ಟಬಲ್ ಫೀಲ್ ಕೊಡ್ತಾರೆ. ಇಟ್ಸ್ ನಾಟ್ ದಟ್ ಓ ಇವಳೇನಪ್ಪ ಬಂದ್ ಕೂಡಲೇ ಈ ತರ, ಲೈಕ್ ಆತರ ವಿಯರ್ಡ್ ಇರಲ್ಲ. ಒಂಥರ ಕಂಫರ್ಟಬಲ್ ಫೀಲ್ ಅಂತೂ ಕೊಡ್ತಾರೆ ನಿಮಗೆ ಅವರು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದೇರ್ ಈಸ್ ಎಂಪರರ್. ವಾವ್, ಐ ಫೀಲ್ ಈ ಪರ್ಸನ್ ಜಸ್ಟ್ ನಿಮ್ ಲೈಫಲ್ಲಿ ಆಸ್ ಅ ಫ್ರೆಂಡ್ ಆಗಿ ಉಳಿಯಲ್ಲ, ಆಸ್ ಅ ಹ್ಯೂಜ್ ಸಪೋರ್ಟರ್ ಆಗಿನೂ ಇರ್ತಾರೆ ಇವ್ರು ನಿಮ್ ಲೈಫಲ್ಲಿ. ಅಂದ್ರೆ ಗೈಸ್, ಆಸ್ ಅ ಫ್ಯಾಮಿಲಿ, ಇವಾಗ ನಮ್ಮ ಫ್ಯಾಮಿಲಿ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಏನೆಲ್ಲರೂ ಅಚೀವ್ ಮಾಡ್ಬೇಕಂತ ಇದ್ರೆ ನಿನ್ ಕೈಲಿ ಆಗುತ್ತೆ ಅಂತಾರೆ, ಬಿಟ್ರೆ ನಿನ್ ಕೈಲಿ ಆಗಲ್ಲ ಅನ್ನೋ ರೇಷಿಯೋ ತುಂಬಾನೇ ಕಡಿಮೆ. ಯಾಕೆ ಹೋಗ್ತಾ ಇದೀಯ, ಯಾಕೆ ಮಾಡ್ತಾ ಇದೀಯ ಅನ್ನೋರು ಇಟ್ಸ್ ವೆರಿ ಲೆಸ್ ಅಲ್ವಾ. ನಾನು ಒನ್ ಮೇನ್ ಥಿಂಗ್ ಏನ್ ನೋಡ್ತಾ ಇದೀನಿ ಅಂದ್ರೆ, ಈ ಪರ್ಸನ್ ಬಂದ್ಬಿಟ್ಟು ಎಟ್ ದ ಎಂಡ್ ಆಫ್ ದ ಡೇ ನಿಮಗೆ ಎನಿಮಿ ತರ ಅಂತೂ ಕನ್ವರ್ಟ್ ಆಗಲ್ಲ. ಅಂದ್ರೆ ನಿಮ್ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟು ನಿಮಗೆ ಹೋಗೋದು,
ಒಂದು ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟು ಹೋಗೋದು ಆ ಥರ ಅಂತೂ ಡೆಫಿನೆಟ್ಲಿ ಇವ್ರು ಆಗಲ್ಲ. ಡೆಫಿನೆಟ್ಲಿ ನಿಮ್ಮ ಡ್ರೀಮ್ಸಿಗೆ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದೀನಿ ಇವರು. ಅಂಡ್ ಫಿನಾನ್ಷಿಯಲಿನೂ ಕೂಡ ಸಮ್ ಆಫ್ ಯು, ಒಬ್ಬೊಬ್ರಿಗೆ ನಾನು ಇಲ್ಲಿ ಫಿನಾನ್ಷಿಯಲಿನೂ ಸಪೋರ್ಟ್ ಮಾಡಕ್ ನೋಡ್ತಾ ಇದ್ದಾರೆ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಈ ಪರ್ಸನ್ ಏನ್ ಬರ್ತಾ ಇದ್ದಾರೆ ನಿಮ್ ಲೈಫ್ ಅಲ್ಲಿ, ಒಂದ್ ತಿಂಗಳು 2 ತಿಂಗಳು ಇಷ್ಟೇ ತಿಂಗಳಿಗೆ ಇರೋದಕ್ಕೆ ಪ್ಲಾನ್ ಅಲ್ಲೆಲ್ಲ ನಿಮ್ನ ವೆರಿ ಲಾಂಗ್ ಟೈಮ್ ನಿಮ್ನ ಅವ್ರ ಜೊತೆಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನಿಮ್ನ ಜೊತೆಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನಿಮಗೆ ಆ ಸೆಕ್ಯೂರಿಟಿ ಕೊಡೋದಕ್ಕೆ ಇಷ್ಟಪಡ್ತಾರೆ. ಏನೋ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಎಟ್ ಎನಿ ಟೈಮ್ ಎನಿ ಮೂಮೆಂಟ್ ಆಸ್ ಅ ಫ್ಯಾಮಿಲಿ ಪರ್ಸನ್ ತರ ನಿಮಗೆ ಅಪ್ರೋಚ್ ಮಾಡಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಅಗೇನ್ 4 ಫ್ಯಾಮಿಲಿ ನಂಬರ್ ಇದು. ಮೇ ಬಿ ಇವ್ರು ಹೋಗ್ತಾ ಡೇಸ್ ಹೋಗ್ತಾ ನಿಮಗೆ ಇವ್ರು ಜಸ್ಟ್ ಒಂದು ರ್ಯಾಂಡಮ್ ಪರ್ಸನ್ ಆಗಿ ಕಾಣಲ್ಲ, ಇನ್ಫ್ಯಾಕ್ಟ್ ಒಂದು ಫ್ಯಾಮಿಲಿ ತರ ಕಾಣಿಸೋದಕ್ಕೆ ಶುರು ಮಾಡ್ತಾರೆ. ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಗ್ರೂಪ್ 1. ನೆಕ್ಸ್ಟ್ ನೋಡೋಣ ಅಡ್ವೈಸ್ ನಿಮಗೆ ಏನಿದೆ ಈ ಪರ್ಸನ್ ಬಗ್ಗೆ ಅಂತ. ದೇರ್ ಈಸ್ ಅ ಕಿಂಗ್ ಆಫ್ ಪೆಂಟಕಲ್ಸ್. ಸ್ಟೇ ಗ್ರೌಂಡೆಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ನೋ ಯು ಆರ್ ವೆರಿ ಗ್ರೌಂಡೆಡ್ ಪೀಪಲ್. ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಂತೀರಾ. ಯಾರೋ ಒಬ್ರು ರ್ಯಾಂಡಮ್ ಪರ್ಸನ್ ಬಂದ್ರು ಅಂದ್ರೆ ನೀವು ಅವ್ರನ್ನ ಎಂಕರೇಜ್ ಮಾಡಲ್ಲ. ವೆರಿ ಲೆಸ್ ಪಾಸಿಬಿಲಿಟಿ ನೀವು ಓವರ್ಲಿ ಕನೆಕ್ಟ್ ಆಗೋದು ಯಾರ ಜೊತೆನೂ. ಬಿಕಾಸ್ ನಿಮಗೂ ಆ ಫೀಲ್ ಬೇಕು, ಓಕೆ ಈ ಪರ್ಸನ್ ಮೆಚುರಿಟಿ ಇದೆ, ಇವರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಈ ಪರ್ಸನ್ ನನಗೆ ಯಾವುದೇ ರೀತಿಯಾದ ಟ್ರಾಮಾನ ಕೊಡಲ್ಲ, ನನ್ನ ಲೈಫಲ್ಲಿ ಸಪೋರ್ಟ್ ಮಾಡ್ತಾರೆ. ಈ ಪರ್ಸನ್ ಡೆಫಿನೆಟ್ಲಿ ಸಮಥಿಂಗ್ ಸೀರಿಯಸ್ನೆಸ್ ಇದೆ. ಆ ಥರ ಇದ್ರೆ ಮಾತ್ರ ನೀವು ಕನೆಕ್ಟ್ ಆಗೋದು. ಅವರಿಗೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು, ನಿಮಗೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು, ಆವಾಗಲೇ ನೀವು ಕನೆಕ್ಟ್ ಆಗ್ತಾರೆ. ಯಾರೋ ಸುಮ್ಮನೆ ಬಂದು ಮಾತಾಡಕ್ಕೆ ಮೆಸೇಜ್ ಮಾಡಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ ಅಂದ್ರೆ ನೀವು ಕನೆಕ್ಟ್ ಆಗುವಂತ ಪರ್ಸನ್ನೇ ಅಲ್ಲ. ಸೊ ಅಗೇನ್ ಸ್ಟೇ ಗ್ರೌಂಡೆಡ್. ಏನಿದ್ದೀರಾ ಗ್ರೂಪ್ 1 ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ಜಾಸ್ತಿ ಎಮೋಷ್ನಲಿ ಏನು ತಗೋಬೇಡಿ ಅಂಡ್ ಲೈಫ್ನ ಸ್ಲೋ ಆಗಿ ತಗೊಳ್ಳಿ. ತುಂಬಾ ರಶ್ ಮಾಡ್ತಾ ಇದ್ದೀರಾ ಅಂದ್ರೆ ಒಬ್ಬೊಬ್ರು ಇದೀರಾ ನೋಡ್ತಾ ಇರೋರು ಇಲ್ಲಿ, ಲೈಕ್ ಬೇಕು ಒಂದು ರೈಟ್ ಪರ್ಸನ್ ಬೇಕು ಅಂತ ತುಂಬಾನೇ ಒದ್ದಾಡ್ತಾ ಇದ್ದೀರಾ. ಬಟ್ ಐ ಗೆಸ್ ಅದ್ ಯಾವಾಗೆಲ್ಲ ಆಗ್ಬೇಕು ಅವಾಗ ಅದ್ ಆಗುತ್ತೆ. ನೀವು ಸ್ವಲ್ಪ ಸ್ಲೋ ಆಗಿ ತಗೋಬೇಕು ನಿಮ್ಮ ಲೈಫ್ನ. ನೀವು ತುಂಬಾ ನಿಮ್ನ ನೀವು ಪುಷ್ ಮಾಡ್ತಾ ಇದ್ದೀರಾ, ನಿಮ್ನ ನೀವು ಬೆಟರ್ ಒಬ್ರು ಮುಂದೆ ಚೆನ್ನಾಗಿ ಕಾಣೋದಕ್ಕೆ ನಿಮ್ನ ನೀವು ತುಂಬಾ ಪುಷ್ ಮಾಡ್ತಾ ಇದ್ದೀರಾ. ಬಟ್ ಅವೆಲ್ಲ ಬೇಡ. ಎಷ್ಟು ನೀವು ನಿಮ್ ಪಾಡಿಗೆ ಇರ್ತೀರ ಅಷ್ಟು ಒಳ್ಳೇದು. ಲೈಕ್ ನಿಮ್ಮ ಒಂದು ನ್ಯಾಚುರಲ್ ಬ್ಯೂಟಿ ಏನಿದೆ ಅದು ಇವ್ರಿಗೆ ಇಷ್ಟ ಆಗುತ್ತೆ ಬಿಟ್ರೆ, ನಿಮ್ಮ ಫ್ಲಾಸ್ ಇಷ್ಟ ಆಗುತ್ತೆ, ನಿಮ್ಮ ಪರ್ಸನಾಲಿಟಿ ಇಷ್ಟ ಆಗುತ್ತೆ ಬಿಟ್ರೆ ಇವ್ರು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಇಫ್ ಪಾಸಿಬಲ್ ಜಾಸ್ತಿ ಕರಿಯರ್ ಮೇಲೆ ಫೋಕಸ್ ಮಾಡಿ, ಲಾಂಗ್ ಟರ್ಮ್ ಪ್ಲಾನ್ಸ್ ಮೇಲೆ ಫೋಕಸ್ ಮಾಡಿ. ಈ ಪರ್ಸನ್ ಒಂದು ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಐ ಕ್ಯಾನ್ ಸಿ ದಟ್. ಅಂಡ್ ಹಿಡನ್ ಲವ್, ಯಾರನ್ನಾದ್ರು ಒನ್ ಸೈಡೆಡ್ ಇಷ್ಟಪಡ್ತಾ ಇದ್ದೀರಾ ಅಂಡ್ ಆ ಪರ್ಸನ್ದು ಪರ್ಸನಾಲಿಟಿ ಇಲ್ಲೆಲ್ಲ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಮೇ ಬಿ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ನಿಮಗೆ. ಬ್ಯೂಟಿಫುಲ್ ಹ್ಯಾಬಿಟ್ ಇದೆ ನಿಮಗೆ, ಓದೋದು, ಏನೋ ನಾಲೆಜ್ ಗೇನ್ ಮಾಡ್ಕೊಳ್ಳೋದು, ಪ್ರಾಕ್ಟಿಕಲಿ ಒಬ್ಬ ಮನುಷ್ಯನ ಲೈಫ್ ಹೆಂಗಿರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ದಿಸ್ ಈಸ್ ಯು. ಐ ಗೆಸ್ ನೀವು ಹೆಂಗಿದ್ದೀರಾ ಹಂಗೆ ಇದ್ಬಿಡಿ. ಜಾಸ್ತಿ ನಿನ್ನ ನೀವು ಪುಷ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಒಂದು ಬ್ಯೂಟಿಫುಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಂಟ್ರಿ ಕೊಡ್ತಾ ಇದ್ದಾರೆ. ತುಂಬಾನೇ ಖರ್ಚು ಮಾಡುವಂತ ಪರ್ಸನ್, ಮೇ ಬಿ ಫಿನಾನ್ಷಿಯಲಿ ವೆರಿ ಸ್ಟೇಬಲ್, ಕರಿಯರ್ ವೈಸ್ ಒಂದು ವೆರಿ ಗುಡ್ ಪೊಸಿಷನ್ ಅಲ್ಲಿ ಇರ್ತಾರೆ ಅವರು. ಒಂದು ಮ್ಯಾನೇಜರ್ ಪೊಸಿಷನ್, ಒಂದು ಟೀಮ್ ನ ಲೀಡ್ ಮಾಡ್ತಾ ಇರುವ ಒಂದು ಪೊಸಿಷನ್, ಲೈಕ್ ಆಲ್ಮೋಸ್ಟ್ ವೆರಿ ಮೆಚ್ಯೂರ್ಡ್, ಮ್ಯಾರೇಜ್ ಏಜ್ ಕೈಂಡ್ ಅಲ್ಲಿ ಇರ್ತಾರೆ ಅನ್ನೋದನ್ನ ಫೀಲ್ ಆಗ್ತದೆ ನನಗೆ. ಮೇ ಬಿ ನಿಮ್ನ ಡೈರೆಕ್ಟ್ ಆಗಿ ಮ್ಯಾರೇಜಿಗೆ ಅಪ್ರೋಚ್ ಮಾಡೋದು, ಡೈರೆಕ್ಟ್ ಆಗಿ ಒಂದು ಲಾಂಗ್ ಟರ್ಮ್ಸ್ಗೆ ಅಪ್ರೋಚ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ನೈಟ್ ಟೈಮಲ್ಲಿ ಮೀಟ್ ಆಗ್ತೀರಾ ಗೈಸ್. ಎಸ್, ವೆರಿ ಬ್ಯೂಟಿಫುಲ್ ಮೆಸೇಜ್ ಅನಿಸ್ತು ನನಗಂತೂ. ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗಾಯ್ಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಮೇನ್ ಆಗಿ ನೀವು ಚೂಸ್ ಮಾಡಿರೋದು ಲಾಂಗ್ ಡಿಸ್ಟೆನ್ಸ್,
ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಮೇ ಬಿ ಇವರೇ ಡೆಫಿನೆಟ್ಲಿ ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನೀವು. ವೆರಿ ಡೌಟ್ಫುಲ್. ಮೇ ಬಿ ನೀವು ಅಷ್ಟು ಈಸಿಯಾಗಿ ಯಾರನ್ನೂ ಟ್ರಸ್ಟ್ ಮಾಡಲ್ಲ. ಮೇ ಬಿ ನಿಮಗೆ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸೇ ಇದೆ. ಲೈಕ್ ಅದೊಂದು ಕಾರಣಕ್ಕೆ ನೀವು ಜಾಸ್ತಿ ಅದನ್ನು ಜಾಸ್ತಿ ಅದನ್ನು ನಂಬಲ್ಲ. ರೀಸೆಂಟ್ ಆಗಿ ಒಂದು ಎಂಡಿಂಗ್ ಆಗಿದೆ ನಿಮ್ ಲೈಫ್ ಅಲ್ಲಿ, ಒಂದು ಹ್ಯಾಪಿ ಎಂಡಿಂಗ್. ಒಂದು ರಿಲೇಶನ್ಶಿಪ್ ನ ಗಿವ್ ಅಪ್ ಮಾಡಿದೀರಾ, ಅದು ಗಿವ್ ಅಪ್ ಮಾಡ್ಬೇಕಾಗಿತ್ತು. ಮೇ ಬಿ ದಟ್ ಇಸ್ ದ ರೀಸನ್. ಬಟ್ ಎಸ್, ಲೆಟ್ ಸಿ ನಿಮಗೆ ಏನೇನೆಲ್ಲ ಮೆಸೇಜಸ್ ಈ ಒಂದು ರೀಡಿಂಗ್ ಅಲ್ಲಿ ಬರುತ್ತೆ ಅಂತ. ಅಂಡ್ ಆಲ್ರೆಡಿ ನಿಮಗೋಸ್ಕರ ನಾನು ಕಾರ್ಡ್ಸ್ ನ ಪುಲ್ ಮಾಡಿದೀನಿ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಲೆಟ್ ಸಿ ಗೈಸ್, ಫಸ್ಟ್ ಇಸ್ ಫಸ್ಟ್. ಅವರ ಪರ್ಸನಾಲಿಟಿ ಬಗ್ಗೆ ನೋಡೋಣ, ಅವರ ಎನರ್ಜಿ ಬಗ್ಗೆ ನೋಡೋಣ, ಏನೆಲ್ಲ ಮೆಸೇಜ್ ಬರುತ್ತೆ ನೋಡೋಣ. ಅಂಡ್ ಸ್ಟಿಲ್ ಇದರಲ್ಲಿ ಇನ್ನೂ ಸ್ವಲ್ಪ ಕಾರ್ಡ್ಸ್ ನ ನಿಮಗೋಸ್ಕರ ಪುಲ್ ಮಾಡ್ತೀನಿ. ಹಾಗೆ ಎಸ್ ಇದಿರ್ಲಿ, ಇಲ್ಲ ನಾನು ಮರ್ತೋಗ್ಬಿಡುತ್ತೆ ನನಗೆ. ಓಕೆ, ಫಸ್ಟ್ ಈಸ್ ಏಸ್ ಆಫ್ ಪೆಂಟಕಲ್ಸ್. ವೆರಿ ವೆರಿ ಗ್ರೌಂಡೆಡ್ ಎನರ್ಜಿ ಇದು. ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾರೆ ಇವರು. ತುಂಬಾ ಪೇಶನ್ಸ್ ಇರುತ್ತೆ. ಇವಾಗ ಒಬ್ರನ್ನ ಅಪ್ರೋಚ್ ಮಾಡ್ತಾ ಇದಾರೆ ಅಂದ್ರೂ ತುಂಬಾ ಯೋಚನೆ ಮಾಡ್ಬಿಟ್ಟು ಇವ್ರು ಅಪ್ರೋಚ್ ಮಾಡಿರ್ತಾರೆ ಆ ಪರ್ಸನ್ ನ. ಇವಾಗ ನಿಮ್ನ ಕನೆಕ್ಟ್ ಆಗ್ತಾ ಇದಾರೆ ಅಂದ್ರೆ ಇಟ್ಸ್ ನಾಟ್ ದಟ್ ಅವ್ರು ನಿಮ್ನ ನಿನ್ನೆ ಮೊನ್ನೆ ನೋಡ್ಬಿಟ್ಟು ರ್ಯಾಂಡಮ್ ಆಗಿ ಕನೆಕ್ಟ್ ಆಗೋದು, ಈ ತರ ಅಲ್ಲ. ತುಂಬಾ ಲೈಕ್ ನೀವು ಆಡೋ ರೀತಿ, ನಿಮ್ಮ ಸೋಷಿಯಲ್ ಮೀಡಿಯಾ ಅಪಿಯರೆನ್ಸ್, ನೀವು ಮಾತಾಡೋ ರೀತಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅದಕ್ಕೊಂದು ಓವರ್ ಥಿಂಕಿಂಗ್ ಅಂತ ಹೇಳಲ್ಲ. ಲೈಕ್ ಓಕೆ, ನೀವು ಅಟ್ಲೀಸ್ಟ್ ಒಂದು ಬೇಸಿಕ್ ನಿಮ್ ಬಗ್ಗೆ ನಾಲೆಜ್ ತಿಳ್ಕೊಂಡು ನಿಮ್ನ ಅಪ್ರೋಚ್ ಮಾಡೋದು, ಲೈಕ್ ಆ ತರ ಪರ್ಸನ್. ವೆರಿ ಪ್ರಾಕ್ಟಿಕಲ್. ಅಂಡ್ ಏಸ್ ಬಂದಿರೋದ್ರಿಂದ ಮೇ ಬಿ ಒಂದು ನ್ಯೂ ಜಾಬ್ ಇವಾಗಷ್ಟೇ ಇವ್ರಿಗೆ ಸಿಕ್ಕಿರೋ ಪಾಸಿಬಿಲಿಟಿ ಇದೆ, ಅಥವಾ ನ್ಯೂ ಕಂಪನಿಗೆ ಇವಾಗಷ್ಟೇ ಇವ್ರು ಹೋಗಿರೋದು, ಅಥವಾ ನ್ಯೂ ವೇ ಅಲ್ಲಿ ದುಡ್ಡು ಮಾಡೋದು ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ. ಅದೊಂದು ಯಾಕೆ ಮೆಸೇಜ್ ಬರ್ತದೆ ಅಂತ, ಎಸ್ ರೀಸೆಂಟ್ ಆಗಿ ಏನೋ ಒಂದು ಹೊಸ ಸ್ಟಾರ್ಟ್ ಅಪ್ ಮಾಡಿರೋದನ್ನ ನೋಡ್ತಾ ಇದೀನಿ. ಬಿಕಾಸ್ ವೆರಿ 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 ಸ್ಟೇಬಲ್ ಅಂಡ್ ಆಂಬಿಷಿಯಸ್ ಪರ್ಸನ್ ಆಗಿರ್ತಾರೆ ಇವರು. ಅಂದ್ರೆ ಇವ್ರಿಗೆ ಲೈಫ್ ಅಲ್ಲಿ ಲವ್ ಅಂತಂದ್ರೆ ಬರೀ ರೊಮ್ಯಾನ್ಸ್ ಅಷ್ಟೇ ಮ್ಯಾಟರ್ ಆಗಲ್ಲ. ಇಬ್ರು ಹೆಂಗೆ ನಡ್ಸ್ಕೊಂಡ್ ಹೋಗ್ಬೋದು ಒಂದು ಕನೆಕ್ಷನ್ ನ, ಇಬ್ರು ಹೆಂಗೆ ಒಂದು ಸ್ಟೆಬಿಲಿಟಿ ಅಲ್ಲಿ ಇರ್ಬೋದು ಒಟ್ಟಿಗೆ, ಆಸ್ ಇನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಇವರು. ಓಕೆ, ನಾನು ಇವ್ರನ್ನ ಕನೆಕ್ಟ್ ಆಗ್ತೀನಿ, ಮದ್ವೆ ಆಗ್ತೀನಿ ಅನ್ಕೊಳ್ಳಿ, ಹೆಂಗಿರುತ್ತೆ ಲೈಫ್, ಚೆನ್ನಾಗಿರುತ್ತಾ, ಈ ತರ ಎಲ್ಲ ಯೋಚನೆ ಮಾಡ್ಬಿಟ್ಟು, ಅಥವಾ ಆಸ್ ಅ ಫ್ರೆಂಡ್ ಆಗಿನೂ ಕೂಡ ಇವ್ರ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಓಕೆ, ನಾನು ಕನೆಕ್ಟ್ ಆದ್ರೆ ಇವರಿಂದ ನಂಗೆ ಏನಾದ್ರು ನೆಗೆಟಿವ್ ಆಗಿ ಲೈಫಿಗೆ ಎಫೆಕ್ಟ್ ಆಗತ್ತಾ, ಎಲ್ಲದನ್ನು ಇವ್ರು ಅಬ್ಸರ್ವ್ ಮಾಡುವಂತ ಒಂದು ಪರ್ಸನ್ ಆಗಿರ್ತಾರೆ. ಬ್ಯೂಟಿಫುಲ್. ನನಗೆ ಯಾಕೋ ಹೈಟ್ ಕಣ್ಣಿಗೆ ಬರ್ತಾ ಇದೆ, ತುಂಬಾ ವೆರಿ ಲಾಂಗು ಅಲ್ಲ. ಇವಾಗ ಬಾಯ್ ಅಂತ ಅಂದ್ರೆ, ಇನ್ ಕೇಸ್ ನೀವು ಬಾಯ್ ನ ಪ್ರಿಫರ್ ಮಾಡ್ತೀರಾ ಅಂದ್ರೆ ಅರೌಂಡ್ 5'9", 5'10", 5'10", ಲೈಕ್ ಈ ತರ ಇರ್ತಾರೆ. ಇನ್ ಕೇಸ್ ಹುಡುಗಿ ಆಗಿದ್ರೆ ಮೇ ಬಿ 5'1", ಲೈಕ್ ಅ ಮಿಡಲ್ ಹೈಟ್ ನಂಗೆ ತಲೆಗೆ ಬರ್ತಾ ಇರೋದು ಮೇನ್ ಆಗಿ. ನಾಟ್ ಟೂ ಲಾಂಗು ಅಲ್ಲ, ಟೂ ಶಾರ್ಟು ಅಲ್ಲ, ಸಮ್ವೇರ್ ಮಿಡಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೀವು ಇವ್ರನ್ನ ಹೆಂಗ್ ರೆಕಗ್ನೈಸ್ ಮಾಡ್ತೀರಾ, ಅವರ ಫೀಚರ್, ಅವರ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರೆ ಮೇ ಬಿ ನಿಮಗೆ ಐಡೆಂಟಿಫೈ ಬರುತ್ತೆ. ಇನ್ ಕೇಸ್ ನೀವು ಲೈಕ್ ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂದ್ರೆ ಓಕೆ, ಇವರಿಗೂ ಇದೇ ಹ್ಯಾಬಿಟ್ ಇದೆ, ಇವರು ಇಷ್ಟೇ ಹೈಟ್ ಇದ್ದಾರೆ, ಲೈಕ್ ಏನಾದ್ರು ಲಿಂಕ್ ಆಗುತ್ತಾ. ಲೆಟ್ಸ್ ಸಿ. ದೇರ್ ಈಸ್ ಟವರ್. ಓಕೆ, ಟವರ್ ಬಂದ್ ಕೂಡ ನನಗೆ ರಾಹು ತಲೆಗೆ ಬರುತ್ತೆ. ಇಂಟರ್ಕ್ಯಾಸ್ಟ್ ಪಾಸಿಬಿಲಿಟಿ ಇದೆ ಗೈಸ್. ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಇವರು. ಇವರ ಪ್ರೊಫೆಷನ್ ಕೂಡ ಇಟ್ಸ್ ವೆರಿ ಯೂನಿಕ್. ಇವಾಗ ನನಗ್ ಕೇಳಿದ್ರೆ ನನಗ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಒಬ್ರು ಕರಿಯರ್ ನನ್ನ ಕನ್ಸಲ್ಟೇಷನ್ ಬಂದಾಗ್ಲೇ ಅವರ ಜಾಬ್ ಬಂದ್ಬಿಟ್ಟು ಲೈಕ್ ಬುಕ್ಸ್ ಗಳನ್ನ ಓದೋದು, ಫಿಕ್ಷನಲ್ ಬುಕ್ಸ್ ಅಥವಾ ಸ್ಟೋರಿ ಬುಕ್ಸೇ ಕಂಪನಿ ಥ್ರೂನೇ ಕಳಿಸ್ತಾರೆ. ಆ ಬುಕ್ ನ ಓದ್ಬಿಟ್ಟು ರಿವ್ಯೂ ಕೊಡೋದು, ಏನೋ ಜೆನ್ಯೂನ್ ರಿವ್ಯೂ ನ ಹಾಕೋದು. ದಟ್ ಈಸ್ ಹರ್ ಜಾಬ್. ಬಟ್ ನನ್ಗದ್ ಕೇಳ್ಬಿಟ್ಟು ವೆರಿ ಶಾಕ್ ಅನ್ಸ್ತು. ಬಿಕಾಸ್ ದಟ್ ಈಸ್ ನಾಟ್ ಸಮಥಿಂಗ್ ನಾನು ಅದನ್ನ ಕೇಳೇ ಇಲ್ಲ ಟಿಲ್ ನಾವು. ಅಂಡ್ ನಾನು ಯಾರು ಆತರ ಕೆಲಸ ಮಾಡಿರೋದು ನೋಡೂ ಇಲ್ಲ. ಬಟ್ ದಟ್ಸ್ ವೆರಿ ಕೂಲ್ ಅಂತ ಕೂಡ ಅನ್ಸ್ತು ನನಗೆ. ಅಂದ್ರೆ ವೆರಿ ಯೂನಿಕ್ ಜಾಬ್ ಇರುತ್ತೆ ಅವ್ರದ್ದು. ಅಂದ್ರೆ
ಇವಾಗ IT ಇಟ್ಸ್ ವೆರಿ ಕಾಮನ್, ಪೊಲೀಸ್, ಡಾಕ್ಟರ್, ಇಂಜಿನಿಯರ್, ಕಾಂಟೆಂಟ್ ಕ್ರಿಯೇಟರ್, ಇಟ್ಸ್ ಆಲ್ ವೆರಿ ಕಾಮನ್ ಆಗೋಗ್ಬಿಟ್ಟಿದೆ ಇವಾಗ, ರೈಟ್? ಸಮಥಿಂಗ್ ಯೂನಿಕ್ ಪ್ರೊಫೆಷನ್ ಅಲ್ಲಿ ಇರ್ತಾರೆ ಇವರು, ದಟ್ ಈಸ್ ಫಾರ್ ಶೋರ್. ಅಂಡ್ ಲುಕ್ಸ್ ಅಲ್ಲೂ ಕೂಡ ಸಮಥಿಂಗ್ ಯೂನಿಕ್ ಇರುತ್ತೆ, ಲೈಕ್ ಇದರ್ ಕಣ್ಣು ವೆರಿ ಶಾರ್ಪ್, ಒಬ್ಬೊಬ್ರಿಗೆ ಲ್ಯಾಶಸ್ ತುಂಬಾ ಇರುತ್ತೆ, ಒಬ್ಬೊಬ್ರಿಗೆ ಐಬ್ರೋಸ್ ವೆರಿ ಶಾರ್ಪ್ ಅಂಡ್ ಶೇಪ್ ಮಾಡಿರೋ ಐಬ್ರೋಸ್, ಗ್ಲೋಯಿಂಗ್ ಸ್ಕಿನ್, ಮೂಗ್ ಶಾರ್ಪ್ ಇರೋದು, ಜಾ ಲೈನ್ ಇರೋದು, ಲೈಕ್ ದೀಪಿಕಾ ಪಡ್ಕೋನ್. ಐ ಜಸ್ಟ್ ಲವ್ ಹರ್ ಜಾ ಲೈನ್, ಗಾಡ್ ವುಡ್ ಟಚ್ ಇಟ್. ಓಕೆ, ಸಮಥಿಂಗ್ ಯೂನಿಕ್ ಇರುತ್ತೆ, ಸಮಥಿಂಗ್ ಯೂನಿಕ್. ಅದು ನೋಡಿದ ಕೂಡಲೇ ಓಕೆ, ಈ ಪರ್ಸನ್ ಏನೋ ಚೇಂಜಸ್ ಇದೆ. ಲೈಕ್ ಟ್ಯಾಟೂಸ್ ಪಾಸಿಬಿಲಿಟಿ ಇದೆ, 1 or 2 ಟ್ಯಾಟೂಸ್ ಇದ್ದೇ ಇರುತ್ತೆ. ದಟ್ ಈಸ್ ಸಮಥಿಂಗ್ ಅನ್ಕನ್ವೆನ್ಷನಲ್ ಅಲ್ವಾ, ಎಲ್ಲರೂ ಟ್ಯಾಟೂನ ಪ್ರಿಫರ್ ಮಾಡಲ್ಲ, ಇವಾಗಿನ ಜನರೇಷನ್ ಅಲ್ಲಿ ಕಾಮನ್ ಆಗಿದೆ, ಬಟ್ ತುಂಬಾ ಜನ ಸ್ಟಿಲ್ ಪ್ರಿಫರ್ ಮಾಡಲ್ಲ. ಬಟ್ ಈ ಪರ್ಸನ್ಗೆ ಡೆಫಿನೆಟ್ಲಿ ಟ್ಯಾಟೂ ಇರುತ್ತೆ. ಇನ್ ಕೇಸ್ ನೀವು ಹುಡುಗನ ಪ್ರಿಫರ್ ಮಾಡ್ತೀರಾ ಅಂದ್ರೆ ಮೇ ಬಿ ಹೇರ್ ಸ್ಟೈಲ್ ಅಲ್ಲಿ ಸಮಥಿಂಗ್ ಯೂನಿಕ್ನೆಸ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಗರ್ಲ್ ಅಂತ ಅಂದ್ರೆ ಮೇ ಬಿ ಹೇರ್ ಕಲರ್ ಇದೆಲ್ಲ ಸಮಥಿಂಗ್ ಯೂನಿಕ್ ಇರುತ್ತೆ, ಸಮಥಿಂಗ್ ಅನ್ಕನ್ವೆನ್ಷನಲ್ ಅಟ್ ದ ಸೇಮ್ ಟೈಮ್. ಬಟ್ಟೆ ಕೂಡ ಇವಾಗ ರಣವೀರ್ ಸಿಂಗ್ ಒಂದೊಂದು ಬಟ್ಟೆ ಆಗ್ತಾ ಇವಾಗ ಕಂಪ್ಲೀಟ್ಲಿ ಡಿಫ್ರೆಂಟ್, ಆ ತರ ವೆರಿ ಯೂನಿಕ್ ಬಟ್ಟೆಗಳು, ಬೋಲ್ಡ್ ಬಟ್ಟೆಗಳು, ಸಮಥಿಂಗ್ ಲೈಕ್ ದಟ್. ನೋಡಿದ ಕೂಡಲೇ ಇವ್ರೊಂಥರ ಎಷ್ಟೇ ಗ್ರೂಪ್ ಮಧ್ಯದಲ್ಲಿ ಇದ್ರು ಒಂಥರ ಡಿಫ್ರೆನ್ಸ್ ನ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಆ ತರ ಒಂದು ಯೂನಿಕ್ನೆಸ್ ಅನ್ನೋದು ಜಾಸ್ತಿನೇ ಇರುತ್ತೆ. ಇವ್ರು ಮಾತಾಡೋ ರೀತಿ, ಇವ್ರು ನಡ್ಕೊಳ್ಳೋ ರೀತಿ, ಜನರ ಜೊತೆ ಮಿಂಗಲ್ ಆಗೋ ರೀತಿ, ಇವರು ಕನ್ನಡ ಭಾಷೆನೇ ಅನ್ಕೊಳ್ಳಿ ಅಥವಾ ಇಂಗ್ಲಿಷ್ ಭಾಷೆನೇ ಅನ್ಕೊಳ್ಳಿ, ಮಾತಾಡೋ ವೇಲಿ ಡಿಫ್ರೆನ್ಸ್ ಇರುತ್ತೆ. ಒಬ್ಬೊಬ್ರು ಕೈನ ಆಡಿಸ್ಕೊಂಡ್ ಮಾತಾಡ್ತಾರೆ, ಒಬ್ಬೊಬ್ರು ಸುಮ್ಮನೆ ಸ್ಟ್ಯಾಚು ಆಗಿ ನಿಂತ್ಕೊಂಡು ಮಾತಾಡ್ತಾರೆ, ಯುನೋ ಸಮಥಿಂಗ್ ಡಿಫ್ರೆಂಟ್. ಓಕೆ, ಇದಕ್ಕೆ ಸ್ಟಿಲ್ ಮೋರ್ ಕ್ಲಾರಿಟಿ ಕೊಡೋಣ. ಇನ್ನು ನಿಮಗೆ ಏನ್ ಮೆಸೇಜಸ್ ಇದೆ ನೋಡೋಣ, ಲೈಕ್ ಈ ಪರ್ಸನ್ ಐಡೆಂಟಿಫೈ ಮಾಡೋದಕ್ಕೆ. ಲೆಟ್ಸ್ ಸಿ guys. ಮಿಡ್ನೈಟ್ ಕ್ಲಬ್. ಓಕೆ, ನೀವು ಕ್ಲಬ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ಕಾಣಿಸ್ತಾ ಇದೆ ಗ್ರೂಪ್ 2 ಅವ್ರಿಗೆ. ಅಂಡ್ ಡ್ರೀಮ್, ಮೇ ಬಿ ನೀವು ಈ ತರ ಒಂದು ಪರ್ಸನ್ ಡ್ರೀಮ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ವಿ ಡೋಂಟ್ ನೋ, ಮೇ ಬಿ ನಿಮ್ ಡ್ರೀಮ್ ಅಲ್ಲಿ ಕೂಡ ಈ ತರ ಒಂದು ಪರ್ಸನ್ ನಿಮ್ ಡ್ರೀಮ್ ಅಲ್ಲಿ ಕೂಡ ಬಂದಿದ್ದಾರೆ, ಅಥವಾ ಆಲ್ರೆಡಿ ನೀವು ಡ್ರೀಮ್ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ನಂಗೆ ಈ ತರ ಒಂದು ಪರ್ಸನ್ ಬೇಕು, ಈ ತರ ಒಂದು ಕನೆಕ್ಷನ್ ಬೇಕು ಅಂತ, ರೈಟ್? ನೆಕ್ಸ್ಟ್ ಬಂದ್ಬಿಟ್ಟು ಅನ್ಕಂಟ್ರೋಲೆಬಲ್. ಸೊ ಮುಂಚೆ ನಾನು ಹೇಳಿದ್ದೆ ಲೈಕ್ ಹೆಂಗೆ ಅಂತ ಅಂದ್ರೆ, ನನಗೆ ರಣವೀರ್ ಸಿಂಗ್ ತುಂಬಾ ತಲೆಗೆ ಬರ್ತಾ ಇದೆ ಇವತ್ತು. ಅಂದ್ರೆ ಹಿ ಇಸ್ ವೆರಿ ಅನ್ಕಂಟ್ರೋಲೆಬಲ್, ರೈಟ್? ಅಂದ್ರೆ ಪಬ್ಲಿಕ್ ಅಪಿಯರೆನ್ಸ್ ಅವ್ರದ್ದು, ಅವನದು ಲೈಕ್ ನೀವೇ ನೋಡಿರ್ತೀರ, ಒಬ್ಬೊಬ್ರು ಬಾಲಿವುಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ವೆರಿ ವೆರಿ ಅನ್ಕಂಟ್ರೋಲೆಬಲ್ ಪರ್ಸನಾಲಿಟಿ. ಇವಾಗ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಶೋ ಅಲ್ಲಿ ಇದ್ರೆ ಹಿಲ್ ಬಿ ಲೈಕ್ ಆಲ್ವೇಸ್ ಎಕ್ಸೈಟೆಡ್, ವೆರಿ ಎಕ್ಸೈಟ್ಮೆಂಟ್ ಇರ್ತಾರೆ ಇವರು ಲೈಫ್ ಅಲ್ಲಿ. ಯಾವ್ದೇ ಒಂದು ಮೂಮೆಂಟ್ ಅಲ್ಲೂ ಇವ್ರನ್ನ ನೋಡಿದಾಗ ಓಕೆ ಇವ್ರಿಗೆ ಬೋರ್ ಆಗ್ತಾ ಇದೆಯೇನೋ, ಓಕೆ ಇವರಿಗೆ ಸಮಥಿಂಗ್ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದಾರೇನೋ, ಈ ತರ ಎಲ್ಲ ಫೀಲೇ ಕೊಡಲ್ಲ ಅವರು ಜನರಿಗೆ. ಯಾವಾಗ್ಲೂ ಎಕ್ಸೈಟೆಡ್ ಆಗಿರ್ತಾರೆ. ಸಮ್ ಆಫ್ ದಿ ಅದರ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಆಗ್ತಾನೆ ಇರುತ್ತೆ, ಸಮ್ ಆಫ್ ದಿ ಅದರ್ ಟಾಪಿಕ್ಸ್ ಬಗ್ಗೆ ಬ್ಯುಸಿ ಇದ್ದೇ ಇರ್ತಾರೆ. ಯಾವಾಗ್ಲೂ ಟೈಮ್ ವೇಸ್ಟ್ ಮಾಡೋದಂದ್ರೆ ಅವ್ರಿಗೆ ಆಗಲ್ಲ. ವರ್ಗೋ ಎನರ್ಜಿ ಬರ್ತದೆ ನನಗೆ ಅಗೇನ್ ಅಂಡ್ ಅಗೇನ್. ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಅವ್ರಿಗೆ ಅವರ ರೋಟೀನ್ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಲೈಫ್ ಅಲ್ಲಿ ತುಂಬಾನೇ ಎಕ್ಸೈಟ್ಮೆಂಟ್ ಅನ್ನೋದೊಂದಿರುತ್ತೆ, ಲೈಕ್ ಬೋರಿಂಗ್ ಲೈಫ್ ತರ ಅಂತೂ ಇವ್ರದ್ದು ಹೋಗ್ತಾ ಇರಲ್ಲ. ಓಕೆ, ಲೈಕ್ ನೆಕ್ಸ್ಟ್ ನೋಡೋಣ, ಯಾವ ಒಂದು ಜಾಗದಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬಹುದು, ಸಿಚುವೇಶನ್ ಹೆಂಗಿರುತ್ತೆ. ದೇರ್ ಈಸ್ ಫೂಲ್, ಟ್ರಾವೆಲ್, ಫೂಲ್ ಮತ್ತೆ ಟವರ್. ಅಗೇನ್ ಸಮಥಿಂಗ್ ಅನ್ಕನ್ವೆನ್ಷನಲ್, ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗಿರುತ್ತೆ. ಮೇ ಬಿ ನಿಮಗೆ ಗೊತ್ತೂ ಇರಲ್ಲ ಲೈಕ್ ಈ ಪರ್ಸನ್ ಮೀಟ್ ಆಗ್ತೀರಾ ಇವತ್ತು ಅಂತ. ಯಾರೋ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಇಂದ ಮೀಟ್ ಆಗೋದು ಎಲ್ಲ ನೋ. ಮಿಡ್ ನೈಟ್ ಕ್ಲಬ್, ಮೇ ಬಿ ನೈಟ್ ಕ್ಲಬ್ಗೆಲ್ಲ ಇವ್ರು ಹೋಗ್ತಾರೆ, ಪಾರ್ಟೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂತ ನೋಡ್ತಾ ಇದೀನಿ. ಮೇ ಬಿ ಆ ಒಂದು ಜಾಗದಲ್ಲಿ ನೀವು ಇವ್ರನ್ನ ಕನೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವ್ರನ್ನ ಮೀಟ್ ಆಗೋ ಟೈಮ್ ಅಲ್ಲಿ ಇದರ್ ಇವರ ಲೈಫ್ ಅಲ್ಲಿ ಅಥವಾ ನಿಮ್ಮ ಲೈಫ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇರುತ್ತೆ. ಮೇ ಬಿ ಅವಾಗಷ್ಟೇ ಒಂದು ಜಾಗ ಟ್ರಾವೆಲ್ ಮಾಡಿರ್ತೀರಾ, ಒಂದು ಹೊಸ ಜಾಗಕ್ಕೆ ಮೂವ್ ಆಗಿರ್ತೀರಾ, ಏನೋ ಲೊಕೇಶನ್ ಚೇಂಜ್ ಮಾಡಿರ್ತೀರಾ, ಅಥವಾ ಹೊಸ ಜಾಬಿಗೆ ಜಾಯಿನ್ ಆಗಿರ್ತೀರಾ, ಹೊಸ ಪೊಸಿಷನ್ಗೆ ನಿಮಗೆ ಅಪ್ಗ್ರೇಡ್ ಆಗಿರುತ್ತೆ.
ಅಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಲೈಕ್ ಒಂದು ರೂಮ್ ಒಳಗ್ ಮೀಟ್ ಆಗಲ್ಲ, ಒಂದು ಮನೆ ಒಳಗೆ ಅಥವಾ ಒಂದು ಬಿಲ್ಡಿಂಗ್ ಒಳಗ್ ಮೀಟ್ ಆಗಲ್ಲ, ಹೊರಗಡೆ ಮೀಟ್ ಆಗ್ತೀರಾ ನೀವು. ಲೈಕ್ ಹೊರಗಡೆ ಓಪನ್ ಸ್ಪೇಸ್, ಓಪನ್ ಸ್ಕೈ, ಬಿಕಾಸ್ ಇಲ್ಲೆಲ್ಲ ನೋಡ್ಬೋದು, ಇಲ್ಲೂ ಕೂಡ ಬಿಲ್ಡಿಂಗ್ ಹೊರಗೆ ತೋರಿಸ್ತಾ ಇದೆ. ಸಮ್ವೇರ್ ಓಪನ್ ಟ್ರಕ್ಕಿಂಗ್ ಟೈಮ್ ಅಥವಾ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ, ಏನೋ ಒಂದು ಅಡ್ವೆಂಚರ್ ಮಾಡ್ಬೇಕಾದ್ರೆ, ಒಂದು ಹೊಸ ಜಾಗಕ್ಕೆ ಹೋಗ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಒಂದು ಸ್ಟ್ರೀಟ್ ಅಲ್ಲಿ ಇವನು ನೀವು ಮೀಟ್ ಆಗೋದು, ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 2, ಲುಕ್ ಎಟ್ ದಿಸ್ ಗೈಸ್, ಬ್ಯೂಟಿಫುಲ್ ಮೆಸೇಜಸ್ ಇಲ್ಲಿ ನಿಮಗೆ. ನಾನು ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇವ್ರು ನಿಮಗೆ ಐಡಿಯಾ ಇದೆ, ಲೈಕ್ ಇದು ಯಾರು ಅಂತ ನಿಮಗೆ ಅಟ್ಲೀಸ್ಟ್ ನಿಮಗೆ ಐಡಿಯಾ ಇದೆ, ದಟ್ ಈಸ್ ಫಾರ್ ಶೋರ್. ಸೊ ನೆಕ್ಸ್ಟ್ ನೋಡೋಣ, ಅವ್ರು ಅಪ್ರೋಚ್ ಮಾಡ್ತಾರ, ನೀವು ಅಪ್ರೋಚ್ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅನ್ನೋದೊಂದು ನೋಡ್ತಾ ಇದೀನಿ. ಓಕೆ, ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಆಗಿರುತ್ತೆ, ಬಟ್ ನಿಮ್ಮ ಒಂದು ಫಸ್ಟ್ ಕಾನ್ವರ್ಸೇಷನ್ ಹೆಂಗಿರುತ್ತೆ ನೋಡೋಣ. ದಟ್ ಈಸ್ ಕ್ವೀನ್ ಆಫ್ ಸ್ವರ್ಡ್ಸ್. ಓಕೆ, ಕ್ವೀನ್ ಆಫ್ ಸ್ವರ್ಡ್ಸ್ ಇದು ಫನ್ ಮಾಡುವ ಒಂದು ಕಾನ್ವರ್ಸೇಷನ್ ಆಗಿರಲ್ಲ, ಅಥವಾ ಫ್ಲರ್ಟೇಷಿಯಸ್ ಕಾನ್ವರ್ಸೇಷನ್ ಆಗಿರಲ್ಲ. ಮೇ ಬಿ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾರೆ, ಬಟ್ ಅಪ್ರೋಚ್ ಮಾಡಿದ ಬಿಕಾಸ್ ಆಫ್ ಸಮ್ ಸಿಚುವೇಶನ್. ಅಂದ್ರೆ ಮೇ ಬಿ ನಿಮ್ ಜೊತೆ ಏನೋ ಜೆನ್ಯೂನ್ ಆಗಿ ಕೇಳ್ಬೇಕಾಗಿರುತ್ತೆ ಅವರ ಜಾಬ್ ಬಗ್ಗೆನೋ, ಅಥವಾ ನೀವು ಜಾಬ್ ಪ್ರಾಜೆಕ್ಟ್ ವೈಸ್ ಕನೆಕ್ಟ್ ಆಗಿರ್ತೀರಾ, ಏನೋ ಜೆನ್ಯೂನ್ ಆಗಿ ಕೇಳ್ಬೇಕಾಗಿರುತ್ತೆ ಪ್ರಾಜೆಕ್ಟ್ ಬಗ್ಗೆ, ಏನೋ ಒಂದು ಪ್ರೊಫೆಷನ್ ಬಗ್ಗೆ ಕೇಳ್ಬೇಕಾಗಿರುತ್ತೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್, ರೋಡ್ ಸೈಡ್ ನೀವು ಇವ್ರನ್ನ ಮೀಟ್ ಆಗ್ತೀರಾ ಅನ್ಕೊಳ್ಳಿ, ಅವ್ರು ನಿಮ್ನ ಅಪ್ರೋಚ್ ಮಾಡ್ಬೋದು, ಬಟ್ ನಾಟ್ ಬಿಕಾಸ್ ಆ ಒಂದು ಇನ್ಸ್ಟೆಂಟ್ ಅಟ್ರಾಕ್ಷನ್ ಆಗಿದ್ದಕ್ಕಲ್ಲ, ಬಟ್ ಮೇ ಬಿ ಅವ್ರಿಗೇನೋ ಸ್ಟ್ರೀಟ್ ಬಗ್ಗೆ ಕೇಳಕ್ಕಿರುತ್ತೆ, ಫೇಮಸ್ ಪ್ಲೇಸ್ ಬಗ್ಗೆ ಕೇಳಕ್ಕಿರುತ್ತೆ. ಮೇ ಬಿ ಅವ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಮಾಡಿ ನಿಮ್ ಪ್ಲೇಸಿಗೆ ಬಂದಿರ್ತಾರೆ, ನಿಮ್ ಜೊತೆ ಏನೋ ಒಂದು, ಓಕೆ ಇಲ್ಲಿ ಎಲ್ಲಿ ಹೋಮ್ ಸ್ಟೇ ಇದೆ, ಇಲ್ಲಿ ಏನ್ ಸ್ಪೆಷಲ್, ಲೈಕ್ ಏನು ಹಂಗೆ ಜೆನ್ಯೂನ್ ಆಗಿ ಕೇಳ್ಬೇಕಾಗಿರುತ್ತೆ. ಆ ತರ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದನ್ನ ನೋಡ್ತೀರಿ. ನಾಟ್ ಬಿಕಾಸ್ ಲಾಸ್ಟ್ ಗ್ರೂಪ್ ಅವ್ರಿಗೆ ಬಂದಿತ್ತು ಸ್ಟಾರ್ಟಿಂಗ್ಗೆ ಒಂದು ಫ್ಲರ್ಟೇಷಿಯಸ್ ವೇ ಅಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ ಅಂತ, ಬಟ್ ಈ ಗ್ರೂಪ್ ಅಲ್ಲಿ ನಾನು ಅದನ್ನ ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಏನೋ ಒಂದು ಇರುತ್ತೆ, ಲೈಕ್ ರೀಸನ್ ಇರುತ್ತೆ ಅವ್ರು ನಿಮ್ನ ಕನೆಕ್ಟ್ ಆಗೋದಕ್ಕೆ, ನಾಟ್ ಬಿಕಾಸ್ ಫ್ಲರ್ಟ್ ಮಾಡಬೇಕು ಹಂಗೆಲ್ಲ ಆಗಿರಲ್ಲ. ಒಂದು ಪರ್ಪಸ್ ಇಟ್ಕೊಂಡು ನಿಮ್ನ ಕನೆಕ್ಟ್ ಮಾಡ್ತಾರೆ. ಬಟ್ ಎಸ್, ಅವರೇ ನಿಮ್ನ ಅಪ್ರೋಚ್ ಮಾಡೋದು ವಿತೌಟ್ ಎನಿ ಡೌಟ್. ಓಕೆ, ನೆಕ್ಸ್ಟ್ ನೋಡೋಣ ಗಾಯ್ಸ್. ನೆಕ್ಸ್ಟ್ ಮೆಸೇಜ್ ಬಂದ್ಬಿಟ್ಟು ಅವ್ರ ಇಂಟೆನ್ಷನ್ ಏನು, ಲೈಕ್ ಆಸ್ ಅ ಫ್ರೆಂಡ್ ಆಗಿರ್ತಾರ, ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರ್ತಾರ, ನಿಮ್ ಲೈಫಲ್ಲಿ ಯಾವ ರೋಲ್ ಇವರು ಪ್ಲೇ ಮಾಡ್ತಾರೆ. ಓ, ಲುಕ್ ಎಟ್ ದಿಸ್ ಏಸ್ ಆಫ್ ಕಪ್ಸ್. ಓಕೆ ಗೈಸ್, ಒನ್ ಥಿಂಗ್ ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತೇನೆ, ನೀವು ಮೀಟ್ ಆಗುವಂತ ಪರ್ಸನ್ ಡೆಫಿನೆಟ್ಲಿ ಎಮೋಷನಲ್ ಅಲ್ಲ, ಅ ಬಿಟ್ ಡ್ರೀಮಿ ಪರ್ಸನ್ ಹೌದು, ಬಟ್ ಪಾರ್ಟಿ ಪರ್ಸನ್ ಆಗಿರ್ತಾರೆ, ಬಟ್ ನಾಟ್ ಅನ್ ಎಮೋಷನಲ್ ಪರ್ಸನ್. ಬಟ್ ಒನ್ ಥಿಂಗ್ ನಾನು ಏನ್ ನೋಡ್ತೇನೆ, ನಿಮ್ ಜೊತೆ ಕನೆಕ್ಟ್ ಆದಾಗ, ನಿಮ್ ಜೊತೆ ಮಾತಾಡಿಸಿದಾಗ, ನಿಮ್ ಜೊತೆ ಸ್ವಲ್ಪ ಮಿಂಗಲ್ ಆದಾಗ ನೀವು ತೋರಿಸ್ತಿರಲ್ಲ ಜೆನ್ಯೂನ್ ಲೈಕ್ ಕನ್ಸರ್ನ್. ಮೇ ಬಿ ಯಾರೆಲ್ಲ ಗ್ರೂಪ್ 2 ನೋಡ್ತಾ ಇದ್ದಾರೆ, ನೀವು ಯಾವ ತರ ಅಂದ್ರೆ, ಯಾರಾದ್ರೂ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ, ಯಾರಾದ್ರೂ ಏನೋ ಒಂದ್ ಕೇಳ್ಕೊಂಡ್ ಬಂದ್ರೆ, ನೀವು ಅವ್ರನ್ನ ಜಡ್ಜ್ ಮಾಡಲ್ಲ. ನೀವು ಫಸ್ಟ್ ಥಿಂಗ್ ಈಸ್, ನೀವು ಅವ್ರನ್ನ ಜಡ್ಜ್ ಮಾಡಲ್ಲ. ಎಷ್ಟಾಗುತ್ತಷ್ಟು ಹೆಲ್ಪ್ ಮಾಡ್ತೀರಾ, ಎಷ್ಟಾಗುತ್ತಷ್ಟು ಕೇರ್ ಮಾಡ್ತೀರಾ, ಎಷ್ಟಾಗುತ್ತಷ್ಟು ಕಾಳಜಿ ತೋರಿಸ್ತೀರಾ. ಇಟ್ಸ್ ನಾಟ್ ದಟ್ ಅವ್ರನ್ನ ಸ್ಟ್ರೇಂಜರ್ ತರ ಬಂದ್ರು ಎಲ್ಲಾದ್ರೂ ಹೋಗ್ಲಿ ಹಂಗೆಲ್ಲ ನೀವು ಮಾಡೋರೇ ಅಲ್ಲ. ನಿಮ್ ಕಾನ್ವರ್ಸೇಷನ್ ಮಾತಾಡ್ಬೇಕಾದ್ರೆ ತುಂಬಾ ಸತಿ ನಿಮಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೂಡ ಬಂದಿರ್ಬೋದು, ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ, ಅಂಡ್ ಬೇಗ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ ಜನರು ಕೂಡ. ದೇ ವಿಲ್ ಫೀಲ್ ವೆರಿ ಫ್ರೆಂಡ್ಲಿ, ನಿಮ್ ಜೊತೆ ಬೇಗ ಕನೆಕ್ಟ್ ಆಗ್ತಾರೆ, ನಿಮ್ ಜೊತೆ ಬೇಗ ಜನರು ಮಾತಾಡಿಸ್ತಾರೆ, ಬೇಗ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡಿಂಗ್ ನ ನೀವು ಏನೋ ಪ್ರೊವೈಡ್ ಮಾಡ್ಬಿಡ್ತೀರಾ. ಮೇ ಬಿ ಅದು ಇವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ ಮೇಲೆ. ಮೇ ಬಿ ಇದಕ್ಕೂ ಮುಂಚೆ ಐ ಡೋಂಟ್ ಥಿಂಕ್ ಅವರು ಒಂದು ಲವ್ ಅಲ್ಲಿ ಇದ್ರು, ಅಥವಾ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ರು ಅಂತ ನಿಮ್ನ ಕನೆಕ್ಟ್ ಆಗೋದಕ್ಕೂ ಮುಂಚೆ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಏಸ್ ಆಫ್ ಕಪ್ಸ್ ಇಸ್ ಕಪ್ಸ್ ಓನ್ಲಿ. ಅಂದ್ರೆ ಒಂದು ರೊಮ್ಯಾಂಟಿಕ್ ಕನೆಕ್ಷನ್ ಬಿಗಿನಿಂಗ್ ಮಾಡೇ ಮಾಡ್ತಾರೆ ಇವರು ನಿಮ್ ಲೈಫ್ ಅಲ್ಲಿ ಬಂದ್ಬಿಟ್ಟು. ಅಂಡ್ ದಿಸ್ ಇಸ್ ಸಮ್ ಒನ್ ಫ್ರಮ್ ಲಾಂಗ್ ಡಿಸ್ಟೆನ್ಸ್. ಫೂಲ್ ಕೂಡ ಬಂದಿದೆ. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನ ನೀವು ಬಿಲ್ಡ್ ಮಾಡ್ಬೇಕಾಗಿ ಬರ್ಬಹುದು. ಒಂದು ನ್ಯೂ ಬಿಗಿನಿಂಗ್, ಅನ್ಎಕ್ಸ್ಪೆಕ್ಟೆಡ್. ಡೆಫಿನೆಟ್ಲಿ ಇಬ್ರಿಗೂ ಪ್ಲಾನ್ಸ್ ಇರಲ್ಲ, ಅಂದ್ರೆ ಇವ್ರ ಜೊತೆ ನಾನು ಮಿಂಗಲ್ ಆಗ್ಬೇಕು, ಕನೆಕ್ಟ್ ಆಗ್ಬೇಕು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಲವ್ ಆಗೋಗ್ಬಿಡೋದು. ಮೇ ಬಿ ನೀವು ಈ ತರ ಪರ್ಸನ್ ಎಲ್ಲ ನೀವು ಒಪ್ಕೊಳ್ಳೋದೇ ಇಲ್ಲ, ಈ ತರ ಪರ್ಸನ್ ಜೊತೆ ನೀವು ಓವರ್ಲಿ ಕನೆಕ್ಟ್ ಆಗೋದೇ ಇಲ್ಲ, ಬಟ್ ಇಟ್ ಹ್ಯಾಪನ್ಸ್, ಲವ್ ಆಗೋಗ್ಬಿಡುತ್ತೆ, ನೀವ್ ಏನು ಮಾಡಕ್ಕಾಗಲ್ಲ. ಲೈಕ್
ನಿಮ್ ಕಂಟ್ರೋಲ್ ಅಲ್ಲೇ ಇರಲ್ಲ ನಿಮ್ ಎಮೋಷನ್ಸ್. ಬಟ್ ಯಾವಾಗ ಅದಾಗುತ್ತೆ, ಯಾವಾಗ ನೀವ್ ಇಷ್ಟೊಂದು ಅಟ್ಯಾಚ್ ಆದ್ರಿ, ಅದ್ ನಿಮಗೆ ಶಾಕಿಂಗ್ ಅನ್ಸ್ಬಿಡುತ್ತೆ ಒಂದೊಂದ್ಸರ್ತಿ. ಲೈಕ್ ಸೀರಿಯಸ್ಲಿ ಹಿಂಗ ಆಯ್ತಾ ನನ್ನ ಲೈಫಲ್ಲಿ ಕೂಡ, ನನ್ನ ಲೈಫಲ್ಲೂ ಈ ತರ ಆಯ್ತಾ, ಲೈಕ್ ಈ ತರ ನಿಮಗೆ ನೀವೇ ಒಂದ್ಸತಿ ಕ್ವೆಶನ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ಓಕೆ, ನೆಕ್ಸ್ಟ್ ನೋಡೋಣ ಗೈಸ್. ಒನ್ ಥಿಂಗ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ಅವ್ರ ಲೈಫಲ್ಲಿ ಕನೆಕ್ಟ್ ಆಗಿರ್ತಾರೆ, ಬಟ್ ಯಾರು ಅವ್ರಿಗೊಂದು ಇನ್ಸ್ಪಿರೇಷನ್ ತರ ಫೀಲ್ ಮಾಡಿರಲ್ಲ. ತುಂಬಾ ಜನ, ಮೇ ಬಿ ಎಲ್ಲರೂ, ಮೋಸ್ಟ್ ಆಫ್ ದ ಪೀಪಲ್ ಅವ್ರು ಕನೆಕ್ಟ್ ಆದವರು ಏನೋ ಪ್ರೊಫೆಷನಲ್ಗೆ ಕನೆಕ್ಟ್ ಆಗಿರ್ತಾರೆ, ಏನೋ ಕೆಲಸ ಇಟ್ಕೊಂಡು ಕನೆಕ್ಟ್ ಆಗಿರ್ತಾರೆ, ಒಂದು ಪರ್ಪಸ್ ಇಟ್ಕೊಂಡು ಕನೆಕ್ಟ್ ಆಗಿರ್ತಾರೆ. ಮೇ ಬಿ ಯಾರ ಜೊತೆನೂ ಕೂಡ ಅಂತ ಒಂದು ಸೀರಿಯಸ್ನೆಸ್ ಇಟ್ಕೊಂಡು ಇವ್ರು ಕನೆಕ್ಟ್ ಆಗಿರಲ್ಲ. ಬಟ್ ನಿಮ್ ಜೊತೆ ಕನೆಕ್ಟ್ ಆದಾಗ ಅವ್ರಿಗೆ ಆಕ್ಚುಲಿ ಫೀಲ್ ಆಗುತ್ತೆ, ಲವ್ ಅನ್ನೋದು ಇನ್ನೂ ಇದೆ, ಜೆನ್ಯೂನ್ ಪೀಪಲ್ ಅನ್ನೋರು ಇನ್ನೂ ಇದ್ದಾರೆ, ಜೆನ್ಯೂನ್ ಆಗಿ ಹೆಲ್ಪ್ ಮಾಡುವಂತ ಪೀಪಲ್ಗಳು ಇನ್ನೂ ಇದ್ದಾರೆ. ಮೇ ಬಿ ಐ ಡೋಂಟ್ ನೋ, ನಿಮ್ನ ಮೀಟ್ ಆಗಿದ್ದಕ್ಕೆ ಇವ್ರು ತುಂಬಾನೇ ಗ್ರೇಟ್ಫುಲ್ ಆಗಿರ್ತಾರೆ. ಫೈನಲ್ ನಿಮಗೆ ಅಡ್ವೈಸ್ ಏನಿದೆ ನೋಡೋಣ ಈ ಪರ್ಸನ್ ಬಗ್ಗೆ. ದೇರ್ ಇಸ್ 7 of Wands. ನೋ ಯುವರ್ ಬೌಂಡ್ರೀಸ್. 7 of Wands ಬಂದಾಗೆಲ್ಲ ನನಗೆ ಮೇನ್ ಆಗಿ ಬರೋದು, ಯಾರೇ ಬರ್ಲಿ ಏನೇ ಬರ್ಲಿ, ನಿಮ್ಮ ಬೌಂಡ್ರಿ ನಿಮಗೆ ತಲೆಯಲ್ಲಿ ಇರಬೇಕು. ಎಷ್ಟು ಕ್ಲೋಸ್ ಆಗ್ಬೇಕು ಅಷ್ಟೇ ಕ್ಲೋಸ್ ಆಗ್ಬೇಕು. ಅಂದ್ರೆ ಸ್ಲೋನೆಸ್ ಅನ್ನೋದನ್ನ ಮೇಂಟೈನ್ ಮಾಡ್ಕೊ ಬನ್ನಿ. ಅಂಡ್ ಲವ್ ಅಲ್ಲಿ ಬೀಳ್ಬೇಡಿ ಅಂತ ಅಲ್ಲ, ಬಟ್ ತುಂಬಾ ಹಚ್ಕೊಳ್ಳೋದಕ್ ಹೋಗ್ಬೇಡಿ, ತುಂಬಾ ಅಟ್ಯಾಚ್ ಆಗೋದಕ್ ಹೋಗ್ಬೇಡಿ. ಬಿಕಾಸ್ ತುಂಬಾ ಡೌಟ್ ಇದೆ ನಿಮಗೆ. ನಾನು ಹೇಳೋದೇ ಬೇಡ, ನೀವೇ ಫಸ್ಟ್ ಬೌಂಡ್ರಿ ಹಾಕೋಬಿಡ್ತೀರಾ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 2, ಯಾವಾಗ್ಲೂ ಡೌಟ್ ಪಡೋದು ಒಳ್ಳೇದಲ್ಲ. ಯಾವಾಗ್ಲೂ ಒಂದ್ ಪರ್ಸನ್ ಲೈಫಲ್ಲಿ ಬರ್ತಾ ಇದಾರೆ ಅಂದ್ರೆ ನೀವು ಹಿಂಗೇನೆ ಮುಂಚೆನೆ ಜಡ್ಜ್ ಮಾಡ್ಬಿಡ್ತೀರಾ. ಓಕೆ, ಈ ಪರ್ಸನ್ ಹಿಂಗೆ, ಮೇ ಬಿ ಸ್ವಲ್ಪ ಪಾರ್ಟಿ ಫ್ರೀಕ್ ಇವರು, ಈ ತರದವ್ರು ಆಗಲ್ಲ ನನಗೆ, ಮುಂಚೆನೆ ನೀವು ಜಡ್ಜ್ ಮಾಡ್ಬಿಡ್ತೀರಾ. ಮೇ ಬಿ ಅದು ನೆಸೆಸಿಟಿ ಇರಲ್ಲ, ರೈಟ್? ಈ ತರ ಜಡ್ಜ್ ಮಾಡೋದು ನೆಸೆಸಿಟಿ ಇರಲ್ಲ, ಬಟ್ ಮಾಡ್ಬಿಡ್ತೀರಾ. ಹೆಂಗೆ ಅಂತಂದ್ರೆ, ಓಕೆ ಯೂಶಲಿ ನಾನು ಜಾಸ್ತಿ ಕ್ಲೋಸ್ ಆಗ್ಬಾರ್ದು, ಮೇ ಬಿ ಇವ್ರು ನನ್ನ ಬಗ್ಗೆ ಗಾಸಿಪ್ ಮಾಡಕ್ ಶುರು ಮಾಡ್ತಾರೆ, ಮೇ ಬಿ ಇವ್ರಿಗೂ ನಂಗೂ ಮ್ಯೂಚುವಲ್ಸ್ ಇದಾರೆ, ಏನೋ ಟ್ರಸ್ಟ್ ಮಾಡಕ್ ಆಗಲ್ಲ. ಲೈಕ್ ನೀವು ಹಿಂಗ್ ಮುಂಚೆನೆ ಒಂದು ಪ್ರೊಟೆಕ್ಷನ್ ಹಾಕೋಬಿಡ್ತೀರಾ. ಮೇ ಬಿ ದಟ್ ಈಸ್ ನಾಟ್ ನೆಸೆಸರಿ. ಆಲ್ವೇಸ್ ಅದು ನೆಸೆಸರಿ ಅಲ್ಲ. ಸಮಟೈಮ್ಸ್ ನಿಮ್ಮ ಗಾರ್ಡ್ ನ ನೀವು ಬಿಡ್ಬೇಕಾದ ಪರಿಸ್ಥಿತಿನೂ ಬರುತ್ತೆ. ಸಮಟೈಮ್ಸ್ ಸ್ವಲ್ಪ ಲೈಕ್ ಏನೋ ಡೌಟ್ ಅನ್ನೋದನ್ನ ತಲೆಯಿಂದ ಹೊರಗೆ ಹಾಕ್ಬೇಕಾಗಿ ಬರುತ್ತೆ. ಬೌಂಡ್ರೀಸ್ ನ ಮೇಂಟೈನ್ ಮಾಡಿ, ಬಟ್ ತುಂಬಾ ಅಲ್ಲ, ರೈಟ್? ಐ ಗೆಸ್ ಒಂದ್ಸಲ ಏನಾಗ್ ಬಿಡ್ತೀರಾ ಅಂದ್ರೆ, ಇವಾಗ ಒಬ್ಬ ಗಿವ್ ಅಪ್ ಮಾಡ್ತಾ ಇದಾರ ನಿಮ್ ಮೇಲೆ, ಓಕೆ ಹೋಗು, ನನ್ನ ಹತ್ರ ಆಪ್ಷನ್ ಇದೆ, ಈ ತರ ಮೈಂಡ್ ಸೆಟ್ ಕೂಡ ನಿಮ್ದು ಜಾಸ್ತಿನೇ, ನಂದು ಕೂಡ ಇದೆ ಮೈಂಡ್ ಸೆಟ್ ಸಮಟೈಮ್ಸ್. ಬಟ್ ದ ಥಿಂಗ್ ಈಸ್, ಎಷ್ಟ್ ಜನನ ಅಂತ ನೆಗ್ಲೆಕ್ಟ್ ಮಾಡ್ತೀರಾ, ಎಷ್ಟ್ ಜನನ ಅಂತ ದೂರ ತಳ್ತೀರಾ. ಬಟ್ ಐ ಗೆಸ್ ಈ ಒಂದು ಪರ್ಸನ್ ಏನ್ ಬರ್ತಾ ಇದಾರೆ, ಅವರು ಜೆನ್ಯೂನ್ ಆಗಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇದಾರೆ. ನಿಮ್ ತರನೇ ಅವ್ರಿಗೂ ಕೂಡ ಡ್ರೀಮ್ ಇದೆ, ನಿಮ್ ತರನೇ ಅವರು ಕೂಡ ನಿಮ್ ತರನೇ ಪರ್ಸನ್ ಬೇಕು ಅಂತ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಐ ಗೆಸ್ ಒಂದು ರೈಟ್ ಟೈಮಿಗೆ ರೈಟ್ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾ ಇದಾರೆ. ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ವಿತಿನ್ 3 to 4 weeks ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಅರ್ಥ, ರೈಟ್? ಓಕೆ, ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನ್ರ ಮೇಲೆ ವರ್ಕ್ ಮಾಡಬೇಕು ಅಂತಾನು ನಿಮಗೆ ಮೆಸೇಜ್ ಕೂಡ ಬಂದಿದೆ, ಅದ್ರ ಮೇಲೆ ವರ್ಕ್ ಮಾಡಿ. ಅಂಡ್ ಎಸ್ ಗೈಸ್, ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.